12ನೇ ಅಧ್ಯಾಯ 31ನೇ ವಾಕ್ಯ, 14ನೇ ಅಧ್ಯಾಯ 30ನೇ ವಾಕ್ಯ, 16ನೇ ಅಧ್ಯಾಯ 11ನೇ ವಾಕ್ಯ. ಯೋಹಾನ ಸುವಾರ್ತೆ 12:31, 14:30, 16:11. ನಾನು ಓದ್ತೇನೆ. ನೀವಾದರೂ ದೇವರ ರಾಜ್ಯಕ್ಕಾಗಿ. ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 31ನೇ ವಾಕ್ಯ, ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 30ನೇ ವಾಕ್ಯ, ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 11ನೇ ವಾಕ್ಯ. ನಾನು 12:31 ನಾನು ಓದ್ತೇನೆ, ಬೇರೆ ತೆಕ್ಕೊಳ್ರಿ. ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ. ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು. ಇನ್ನು ನಾನು ನಿಮ್ಮ ಸಂಗಡ ಬಹಳ ಮಾತುಗಳನ್ನು ಆಡುವುದಿಲ್ಲ, ಯಾಕೆಂದರೆ ಇಹಲೋಕಾಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿಲ್ಲ. ಯೋಹಾನ 16:11. ಇಹಲೋಕಾಧಿಪತಿಗೆ ನ್ಯಾಯ ತೀರ್ಪಿಕೆಯಾದವರಿಂದ ನ್ಯಾಯ ತೀರ್ಪಿಕೆಯ ವಿಷಯದಲ್ಲಿಯೂ ಲೋಕಕ್ಕೆ ಅರ್ಹನು ಹುಟ್ಟಿಸುವನು. ಆಮೆನ್. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸ್ತೇನೆ. ಪ್ರಿಯ ಸೇವಕರಿಗೆ ನಾನು ದೇವರ ಸ್ತೋತ್ರ ಅಂತ ಹೇಳ್ತೇನೆ. ಮಹಾಕೃಪೆ ಯೇಸಪ್ಪ ನಿಮ್ಮ ಸಭೆಯಲ್ಲಿ ನಮಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಜೀಸಸ್ ಈ ಭಾಗದಲ್ಲಿ 3 ಸಲ ಒಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ಇಹಲೋಕಾಧಿಪತಿ ಹೇಳಿ, ದ ರೂಲರ್ ಆಫ್ ದಿಸ್ ವರ್ಲ್ಡ್. ಹಿಂದೆ ಉಳಿದಿದ್ದೆ ಆಳಗಿದ್ರೆ ರಾಜ. ಇಹಲೋಕಾಧಿಪತಿ. ಈ 3 ಭಾಗದಲ್ಲೂ 3 ವಿಷಯಗಳನ್ನ ಯೇಸು ಸ್ವಾಮಿ ಹೇಳ್ತಾರೆ. ಆತ ಮೊದಲು ಹೇಳ್ತಾನೆ, ಇಹಲೋಕಾಧಿಪತಿಗೆ ಈಗ ತೀರ್ಪು ಆಗುವುದರಿಂದ ಏನಾಗುತ್ತೆ, ಅವನನ್ನ ಮೇಲಿಂದ ನೂಕಲ್ಪಡುವನು. ಎರಡನೇದಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಇಹಲೋಕಾಧಿ ಬರ್ತಾನೆ, ಅವನಿಗೆ ಸಂಬಂಧಪಟ್ಟಿದ್ದು ನನ್ನಲ್ಲಿ ಇಲ್ಲ. ಮೂರನೇದಾಗಿ ಹೇಳ್ತಾರೆ, ಇಹಲೋಕಾಧಿಪತಿಗೆ ತೀರ್ಪು ಆಗಿರುವುದರಿಂದ ಯು ವಾಸ್ ಜಡ್ಜ್. ಹಾಗಾಗಿ ನಿಮಗೆ ಆ ಅರಿವನ್ನು ಕೊಡುವುದಕ್ಕೆ ಪವಿತ್ರಾತ್ಮನು ಬರುವನು. ಆಮೇಲೆ ಅಲ್ಲೇ ಯೇಸು ಸ್ವಾಮಿ ಇಹಲೋಕಾಧಿಪತಿ ಎಂಬುದಾಗಿ ಮಾತಾಡ್ತಾನೆ. ನಾವು ಇದನ್ನು ಎಫೆಸರ್ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ತಿರುಗಿಸುವಾಗ, ಪೌಲನು ಎಫೆಸರಿಗೆ ಬರೆದಂತ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ 12ನೇ ವಾಕ್ಯವನ್ನು ನೋಡುವಾಗ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಇಲ್ಲಿ ಏನ್ ಬೆಲೆಪಟ್ಟಿದೆ? ಇಹಲೋಕಾಧಿಪತಿಗಳ ಮೇಲೆ. ಒಬ್ಬರಲ್ಲ, ಇಬ್ಬರಲ್ಲ, ಅನೇಕ ಅಧಿಪತಿಗಳು ಇದ್ದಾರೆ. ಆದರೆ ಜೀಸಸ್ ಎನ್ಕೌಂಟರ್ ಮಾಡಿದಂತಹ ಆ ಅಧಿಪತಿ ಇಲ್ಲ. ದೇವರ ವಾಕ್ಯವನ್ನು ನಾವು ಓದುವಾಗ ಜೀಸಸ್ ಹೇಳ್ತಾ ಇದ್ದಾರೆ, ಇಹಲೋಕಾಧಿಪತಿ ಬರ್ತಾನೆ, ಅವನಿಗೆ ಸಂಬಂಧಪಟ್ಟಿದ್ದು ನನ್ನ ಹತ್ರ ಇಲ್ಲ. ಅಂದ್ರೆ இந்த உலகத்தை ஆளுகின்ற அதிபதி வரான், அவனுக்குள்ள இருக்கிறது எனக்குள்ள இல்லை என்று சொல்றான். ಈಗ ಒಂದು ವೇಳೆ ಈ ಲೋಕದ ಅಧಿಪತಿ ಬಂದರೆ, ಎಲ್ಲಿ? ಈ ಸಭೆಗೆ ಬಂದರೆ, ಯಾವ ಸಭೆಗೆ? ಅವನಿಗೆ ಸಂಬಂಧಪಟ್ಟಿದ್ದು ಸಭೆಯಲ್ಲಿ ಇದೆಯಾ? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅವನಿಗೆ ಸಂಬಂಧಪಟ್ಟಿದ್ದು
ಯಾವುದೊಂದು ನನ್ನಲ್ಲಿಲ್ಲ. ಯೇಸು ಸ್ವಾಮಿ ಹೇಳುವ ಹಾಗೆ ಸಭೆಯಾಗಿರುವಂತ ನಾವು ಹೇಳಬಹುದಾ? ಸೈತಾನನು ಬರಲಿ, ದೆವ್ವಗಳೇ ಬರಲಿ, ಡೆವಿಲೇ ಬರಲಿ, ಅವನಿಗೆ ಸಂಬಂಧಪಟ್ಟಿದ್ದು ನನ್ನಲ್ಲಿ ಇಲ್ಲ. ಹೇಳ್ಬಹುದಾ? ಯಾರೇನು ಮಾತಾಡ್ತಿಲ್ಲ. ಯಾಕಂದ್ರೆ ನಾವು ಈ ಲೋಕದಲ್ಲಿ ಇದ್ರೂ, ಹೊಲ ಹೇಳ್ತಾನೆ, ನಾವು ಈ ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಮಾತಾಡೋರು ಅಲ್ಲ, ಲೋಕಾನುಸಾರವಾಗಿ ಯುದ್ಧ ಮಾಡುವವರು ಅಲ್ಲ. ನಾವು ಈ ಲೋಕದಲ್ಲಿ ಇದ್ರೂ ಲೋಕವನ್ನ ಪ್ರೀತಿಸುವಂತವರಲ್ಲ, ಲೋಕವನ್ನ ಹಿಂಬಾಲಿಸುವಂತವರು ಅಲ್ಲ. ಅರೆ, ದೇವರ ಮಕ್ಕಳಾಗಿರುವಂತ ನಾವು ಈ ಲೋಕದಲ್ಲಿ ನಾವು ಇರುವಾಗ ಈ ಕಣ್ಣಿನ ಆಸೆ, ಶರೀರದ ಆಸೆ, ಈ ಬದುಕು ಬಾಳಿನ ದಂಬಾಚಾರಕ್ಕೆ ಒಳಗಾಗಿ ದೇವರ ಮೇಲೆ ಇಡಬೇಕಾದಂತಹ ಆ ಪ್ರೀತಿ ಲೋಕದ ಮೇಲೆ ಇಟ್ಬಿಟ್ಟಿದ್ದೀವಿ. ಜೀಸಸ್ ಈ ಲೋಕವನ್ನ ಉಂಟು ಮಾಡಿದನು, ಈ ಲೋಕಕ್ಕೆ ಬಂದನು, ಈ ಲೋಕವು ಆತನನ್ನ ಅರಿಯಲಿಲ್ಲ. ಎಷ್ಟು ಜನರಿಗೆ ವಾಕ್ಯ ಬಂತು? ಆಮೇಲೆ ಜೋರಾಗಿ ಹೇಳಿದೆ. ಈ ಲೋಕಕ್ಕೆ ನಾವು ಬಂದಿದ್ದೀವಿ, ಈ ಲೋಕ ನಮ್ಮನ್ನ ಅರಿತಿದ್ಯಾ ಅರಿತಿಲ್ವಾ? ಜೋರಾಗಿ ಅರಿತಿದೆ. ನಮ್ಗೆ ನಮ್ಮನ್ನ ಕಂಡು ಲೋಕ ಗೊತ್ತು, ನಮ್ಮನ್ನ ಗುರುತಿಸಿ ಹೇಳುತ್ತೆ ಅಲ್ವಾ, ನೀನ್ ಇವರೇ, ನೀನ್ ಇಂಥವನೇ, ನೀ ಈ ರೀತಿ ಇದ್ದಲ್ಲಿ. ಆದರೆ ಜೀಸಸ್ ನೋಡುವಾಗ ಲೋಕವು ಆತನಿಂದ ಸೃಷ್ಟಿಸಲ್ಪಟ್ಟಿದ್ರು, ಲೋಕಕ್ಕೆ ಆತನು ಬಂದಿದ್ದರು, ಲೋಕವು ಆತನನ್ನು ಅರಿಯಲಿಲ್ಲ. ಇವತ್ತು ದೇವರ ಮಕ್ಕಳೇ, ಲೋಕ ನಮ್ಮನ್ನ ಅರಿಬೇಕಾ ಅಥವಾ ಲೋಕ ನಮ್ಮನ್ನ ಅರಿಯಬಾರದ? ಜೀಸಸ್ ಹೇಳುತ್ತೆ ನಮ್ಮನ್ನ, ಯೋಹಾನ 15ನೇ ಚಾಪ್ಟರ್ 15 ಓದ್ಕೊಂಡು ಬರುವಾಗ, ನಾನು ನಿಮ್ಮನ್ನ ಲೋಕದೊಳಗಿಂದ ಆರಿಸಿಕೊಂಡಿದ್ದೇನೆ, ನೀವು ನನ್ನನ್ನ ಆರಿಸಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನ ಆರಿಸಿಕೊಂಡೆ. ಹೌದಾ? ನೀವು ಲೋಕದಲ್ಲಿ ಇದ್ರೂ ಲೋಕವು ನಿಮ್ಮನ್ನ ದ್ವೇಷ ಮಾಡುತ್ತೆ. ಲೋಕ ಯಾಕೆ ನಿಮ್ಮನ್ನ ದ್ವೇಷ ಮಾಡುತ್ತೆ ಅಂದ್ರೆ, ನಾನು ಲೋಕದ ಕ್ರಿಯೆಗಳನ್ನ ಕೆಟ್ಟದೆಂದು ತೀರ್ಪು ಮಾಡಿದ್ದೇನೆ. ಈ ಲೋಕವು ನಿಮ್ಮ ಮೇಲೆ ಮಮತೆ ಇಡುವುದಿಲ್ಲ, ಯಾಕೆಂದ್ರೆ ನೀವು ಈ ಲೋಕದ ಕಡೆಯವರಲ್ಲ. ಇದು ಯೋಹಾನ ಸುವಾರ್ತೆ 15ನೇ ಚಾಪ್ಟರ್ ಬರುವಂತ ವಿಷಯ. ಆದ್ರೆ ನಮಗೇನಪ್ಪಾ ಅಂದ್ರೆ, ಈ ಲೋಕ ನಮ್ಮನ್ನ ಪ್ರೀತಿಸಬೇಕು, ಈ ಲೋಕದ ಸ್ನೇಹ ನಮಗೆ ಬೇಕು, ಈ ಲೋಕದಲ್ಲಿ ಇರುವಂತವುಗಳು ನಮಗೆ ಬೇಕು. ಹೌದಾ ಇಲ್ವಾ? இந்த உலகத்தில் நம்ம தேடுறோமா இல்லையா? நம்ம வாழ்க்கை முழுவதும் உலகத்தில் பின்னால்தான் போய் கொண்டிருக்கு. நம்முடைய ஆசை, நம்முடைய ஏக்கங்கள், நம்முடைய எண்ணங்கள் எல்லாமே இந்த உலகம். ನಾವು ಎತ್ತಿನಾನೋ ಏಸಪ್ಪ ಎಂದು ಕೂಪಿಟ್ಟಾಲೋ ಜಪಿಟ್ಟಾಲೋ ನಮ್ಮ ಮನಸ್ಸೆಲ್ಲ இந்த உலகத்து மேலே தான் இருக்கும். இந்த உலகம் எனக்கு எதிராக கொடுத்துட்டா. Unless God says one thing, I have chosen you from this world. நான் உன்னை இந்த உலகத்திலிருந்து என்ன பண்ணுகிறேன்? தெரிந்து கொண்டிருக்கிறேன். If God take over you, கடவுள் உன்னை இந்த உலகத்திலிருந்து மேலே தூக்கிட்டு மேலே இந்த உலகம் எங்க பார்க்கும்? புரியுதா உங்களுக்கு? God has chosen you. How can world will see you? ಕರ್ತನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಮೇಲೆ ಲೋಕ ನಿಮ್ಮನ್ನು ಎಲ್ಲಿ ನೋಡಕ್ಕಾಗುತ್ತೆ? ಯಾಕಂದ್ರೆ ಲೋಕವು ನೋಡುವ ರೀತಿಯಲ್ಲಿ ಕರ್ತನು ನೋಡುವುದಿಲ್ಲ, ಲೋಕ ಕೊಡುವ ಪ್ರೀತಿಯನ್ನ ಕರ್ತನು ಕೊಡುವುದಿಲ್ಲ, ಲೋಕಕ್ಕೆ ಸಂಬಂಧಪಟ್ಟಿದ್ದನ್ನು ಕರ್ತನು ನಮಗೆ ಅನುಗ್ರಹಿಸುವುದು ಇಲ್ಲ. ನೋಡಿ, ಹೀಗೆ ಹೇಳ್ತೀನಿ, எங்களுடைய ஜபங்களை பார்த்தா நம் சற்று ஜபிக்கிறோம். ஆமென். ஆண்டவரே, ஆண்டவரே, இறைவா, இயேசப்பா, என்னன்னு கேட்கிறவர் கேட்டேன்னா, பரலோகத்தில் இருக்கிறது கேட்கல,
பூமியில என்ன இருக்குதோ அது தானே. அவர் சொல்றாரு, I have chosen you. I have chosen you. நான் உன்னை இந்த உலகத்திலிருந்து பிரித்து என்னவா பிரித்து separated you. எனக்கு என்று for my will, my wish. ಒಂದು ವೆಚ್ಚಿக்கிறೇನು சொல்றேன். ನಾನು ನನಗೆಂದು ನಿನ್ನನ್ನ ಲೋಕದಿಂದ ಬೇರ್ಪಡಿಸಿ ನನಗಾಗಿ ನಾನು ನಿನ್ನ ಇಟ್ಟುಕೊಂಡಿದ್ದೇನೆ ಅಂತ ದೇವರು ಹೇಳ್ತಾನೆ. ಆದರೆ ದೇವರು ನನ್ನನ್ನ ನಿನ್ನನ್ನ ತನಗಾಗಿ ಪ್ರತ್ಯೇಕಿಸಿದರು. ಅದನ್ನೇ ಪೌಲ ಹೇಳೋದು ಗಲಾತ್ಯದಲ್ಲಿ, ನಾನು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಕರ್ತನು ನನ್ನನ್ನು ಕರೆದು பிரத்யேகிசிதனோ. கடவுள் நம்மளை எப்ப பிரித்து எடுத்தார் சொன்னா பிறக்க முன்னாலே. சொல்லுங்க, பிறக்க முன்னாலே கடவுள் என்ன பண்றாங்க, பிரித்து என்ன செய்யறாருன்னா அவருக்காக சத்தமா அவருக்காக வச்சிருக்கிறார். ஆனா நம்ம உலகத்தை பாருங்க, நம்ம எண்ணமோ நம்ம ஏக்கங்கள் நம்முடைய ஜெபம் நம்முடைய ಆಸೆ ಎಲ್ಲಾமே ಉಲಗದ. ಸರಿ, ಒಂದು ವಿಷಯವನ್ನ ಕೇಳ್ತೇನೆ, ನೀವು ಯಾಕೆ ಓದ್ತಾ ಇದ್ದೀರಾ? ವೈವಂಶ ಕಾಲೇಜ್ ಸ್ಕೂಲ್ ನಿಮ್ಗೆ ಏನು ಅವಶ್ಯಕತೆ ಇದೆ ವಿದ್ಯಾಭ್ಯಾಸ? ಯಾರಾದ್ರೂ ಒಬ್ರನ್ನ ಕೇಳಿ. ಇವತ್ತು ಏನಾಗಿದ್ರೆ ಮಕ್ಕಳ ಹಣೆ ಬರನೇ ಹುಟ್ಟಿದ ಸ್ಕೂಲ್ ಅಷ್ಟೇ. ನಾವೆಲ್ಲ ಸ್ಕೂಲ್ಗೆ 5 ವರ್ಷಕ್ಕೆ ಹೋದ್ರು, ನಮ್ಮಪ್ಪ ಅವರೆಲ್ಲ 10 ವರ್ಷ 12 ವರ್ಷಕ್ಕೆ ಸ್ಕೂಲ್ಗೆ ಹೋದ್ರು. ಈ ನಮ್ಮ ಮಕ್ಕಳು 1.5 ವರ್ಷ 2 ವರ್ಷಕ್ಕೆ ಸ್ಕೂಲ್ ಹೋಗ್ತಾರೆ. ಇಡೀ ಪ್ರಪಂಚದಲ್ಲಿ ಮನುಷ್ಯರ ಆಯುಷನ್ನ ಎಜುಕೇಶನ್ ನುಂಗ್ತಾ ಇದೆ, ನಮ್ಮ ದೇಶದಲ್ಲಿ ಮಾತ್ರ ಇಲ್ಲ. ಎಲ್ಲ ನಡ್ತಿದೆ. ವಾಟ್ಸ್ ಗೋಯಿಂಗ್ ಹ್ಯಾಪನ್? ಒನ್ ಥಿಂಗ್, ನಮ್ಮ ಮೈಂಡ್ ಏನಪ್ಪಾ ಅಂದ್ರೆ ಅವ್ನು ಓದಬೇಕು, ಅವನಿಗೆ ವಿದ್ಯಾಭ್ಯಾಸ ಕೊಡಬೇಕು, ಒಳ್ಳೆ ಎಜುಕೇಶನ್ ಕೊಡಬೇಕು. ಯಾಕೆ ಒಳ್ಳೆ ಎಜುಕೇಶನ್ ಕೊಡಬೇಕು? ವೈ? ಯಾಕಂದ್ರೆ ಅವನ ಕಾಲ ಮೇಲೆ ಅವನು ನಿಂತ್ಕೋಬೇಕು, ಅವನು ದುಡಿಬೇಕು, ಅವನ ಮನೆ ಕಟ್ಟಬೇಕು, ಅವನ ಕಾರ್ ತಗೋಬೇಕು, ಅವನು ಲಕ್ಸುರಿಯಾಗಿ ಮಾಡಬೇಕು. ಹೌದಾನೆ? எல்லாருடைய மனதில் இருக்கிறது ஒன்றா, அந்த படிப்பு ஏன் சொன்னா அவன் இந்த உலகத்துல ஒரு நல்ல மனுஷனா வாழத்தாகல்ல, ஒரு பெரிய மனுஷனா இருக்கணும். நான் பட்ட பாடு நான் பட்ட ಕಷ್ಟಗಳು என்னோட ಮುಗಿದು போட்டೋ, ಆದ್ರೆ ನನ್ನ ಮಕ್ಕಳ ಭವಿಷ್ಯವು ಚೆನ್ನಾಗಿರಬೇಕು. ಅದರ ವಾಕ್ಯ ಏನ್ ಹೇಳ್ತಾ ಇದೆ ಅಂತ ಕೇಳಿದ್ರೆ, ನಾನು ನಿಮ್ಮನ್ನ ಆರಿಸಿಕೊಂಡಿದ್ದೀನಿ, ಈ ತಾಯಿಯ ಹೊಟ್ಟೆ ಒಳಗಿರುವಾಗ ನಿಮ್ಮನ್ನ ಪ್ರತ್ಯೇಕಿಸಿದ್ದೀನಿ, ಹಾಗಾಗಿ ಲೋಕ ನಿಮ್ಮನ್ನ ದ್ವೇಷ ಮಾಡುತ್ತದೆ. ಆದರೆ ಲೋಕ ದ್ವೇಷ ಮಾಡುತ್ತೆ. ಯಾಕೆ ಲೋಕ ದ್ವೇಷ ಮಾಡುತ್ತದೆ? ನೀವು ದೇವರಿಂದ ಆರಿಸಲ್ಪಟ್ಟವರು. ದೇವರಿಂದ ಆರಿಸಲ್ಪಟ್ಟಂತವರನ್ನ ಲೋಕವು ದ್ವೇಷ ಮಾಡುತ್ತೆ. ಅದಕ್ಕೆ ಈ ಲೋಕದಲ್ಲಿ ದೇವರ ಮಕ್ಕಳಿಗೆ ಸಂಬಂಧಪಟ್ಟ ಕಾರ್ಯಗಳು ನಡೆಯುವುದು ಬಹಳ ನಿಧಾನವಾಗಿರುತ್ತೆ. ಆಗ ನಾವು ಸೋತೋಗ್ತೀವಿ, ಕುಗ್ಗೋಗ್ತೀವಿ, ಶೋಧನೆಗೊಳಗಾಗ್ತೀವಿ, ಪ್ರಾರ್ಥನೆ ಬಿಡ್ತೀವಿ, ಆಲಯಕ್ಕೆ ಬರೋದನ್ನು ಮರೆತು ಬಿಡ್ತೀವಿ. ஏசுவோ ஏதோ அற்புதம் நடக்கலையே, ஒரு நல்லது நடக்கலையே. ஆனா சற்று நீங்க சிந்தித்து பார்க்கணும். You are chosen from this world. இந்த உலகத்திலிருந்தே கடவுள் உள்ள பிரித்து எடுத்திருக்கிறார் சொன்னலே, when God chosen you, ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಅಂದಮೇಲೆ ನಿಮ್ಮ ಜೀವನದಲ್ಲಿ ಅವರ ಯೋಜನೆಗಳು ಅವರ ಉದ್ದೇಶಗಳು ಮಾತ್ರ ಇರುತ್ತೆ. ಸರಿಪಾ, நம்ம ஜெபிக்கிற ஜெபம் கேட்டாக்கோ, all the prayer requests belongs to heaven or belongs to earth. நீங்க ஜெபிக்கிற எல்லா ஜெபங்கள் பரலோகத்துக்குரியதா பூமிக்குரியதா? சொல்லுங்க பாக்கலாம். ನಾವು ಮಾಡುವ ಎಲ್ಲ ಪ್ರಾರ್ಥನೆಗಳು ಭೂಮಿಗೆ ಸಂಬಂಧಪಟ್ಟವುಗಳ ಪರಲೋಕಕ್ಕೆ ಸಂಬಂಧಪಟ್ಟವುಗಳ?
ಇವಾಗ ನೀವು ಭೂಮಿಯಿಂದ ದೇವರು ನಿಮ್ಮನ್ನು ಆರಿಸ್ಕೊಂಡಿಲ್ವಾ? ಮತ್ತೆ ಯಾಕೆ ಭೂಲೋಕಕ್ಕೆ ಸಂಬಂಧಪಟ್ಟಿದ್ದೇನೆ ಹುಡುಕ್ತಾ ಕೇಳ್ತಾ ಇದ್ದೀರಾ? ಏನಮ್ಮ ಕಡುಳೆ ಏಮಾತ ಮುಡಿಯಾದ ಜನಗಳ ರಕ್ಷಣೆಗಾಗಿ ಕೆಲವು ವಿಷಯಗಳನ್ನ ನಾವು ಪ್ರಾರ್ಥಿಸಿದ್ರು ನಮ್ಮ ವೈಯಕ್ತಿಕ ವಿಷಯಗಳಲ್ಲಿ ನಮಗೆ ಅಂತ ನಾವು ಬೇಡುವಂತವರಾಗಿದ್ದೀವಿ. ನಮ್ಮ ಅಗತ್ಯಗಳು, ನಮ್ಮ ಅವಶ್ಯಕತೆಗಳು, ನಮ್ಮ ಬೇಡಿಕೆಗಳೆಲ್ಲ ಈ ಲೋಕದಲ್ಲಿ ನೆರವೇರಬೇಕೆನ್ನುವುದಕ್ಕಾಗಿ ನಾವು ಕ್ರಿಸ್ತನ ಪಾದವನ್ನು ಹಿಡಿದು ಬೇಡ್ತಾ ಇದ್ದೀವಿ. ಕೊಲಸ್ಸೆ 3ನೇ ಅಧ್ಯಾಯ 1ರಿಂದ 3 ವಾಕ್ಯ ನೋಡುವಾಗ ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನರುಡನಾಗಿದ್ದಾನೆ. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ಆಮೆನ್. ಇಲ್ಲಿ ಎರಡು ಸಾರಿ ಬಯಲ್ಪಟ್ಟಿದೆ. ಒಂದು ಹೇಳಿದ್ರೆ ಮೇಲಿರುವುದುಗಳನ್ನ ಹುಡುಕಿರಿ. ಹೇಗೆ ತೇಣ್ಣುವ ನೀವು? ಮೇಲೆ ತೇಣ್ಣುವ, ಕೀழே ತೇಣ್ಣುವ? ಸರಿಯ ಉಣ್ಮೆ ಆಗ್ಬೇಕು. ನಮ್ಮ ಹೆಂಗೆ ತೇಡ್ರ ಎಲ್ಲಪ್ಪು? ನಿಮ್ಮ ಮನೆಯಲ್ಲಿ ಏನಾದ್ರೂ ಹಾಳಾದ್ರೆ ಮೇಲೆ ಹುಡುಕ್ತೀರಾ, ಕೆಳಗೆ ಹುಡುಕ್ತೀರಾ? ಎಲ್ಲಿ ಬಿದ್ದಿದೆ ನೀವು ಬರಲು ತಗೊಂಡು ಏನ್ ಮಾಡ್ತೀರಾ? ಇಲ್ಲ ಬಿಟ್ಟು ಬಲ್ ತಗೊಂಡು ಮೇಲೆ ಹಾಕ್ತಿರ್ತೀರ. ನಾವು ಹುಡುಕೋದಲ್ಲ ಎಲ್ಲಿ? ಎರಡನೇ ಹೇಳ್ತಾ ಇದೆ, ನಾವು ಮೇಲಿರುವಂತವುಗಳ ಮೇಲನೇ ನಮ್ಮ ಮನಸ್ಸಿಡಬೇಕು. ನಮ್ಮ ಮನಸ್ಸಿಡ್ಬೇಕಿಲ್ವಾ? ಯೇಸುನ ಹಂಗೆ ಜೀಸಸ್ ಇರ್ತಾರೆ. ಅಲ್ಲಿ ಯಾರಿದ್ದಾರೆ? ஏசப்பா எங்க பார்க்கிறாரு? நம்ம எங்க தேடிக்கிறோம்? நம்ம எங்க தேடுறோம்? பூமியில தேடிக்கிறோம், கீழே தேடிக்கிறோம். எதுவாம் நமக்கு கிடைக்குமா சொல்லிட்டு, ஆனா எது கிடைக்குதோ கிடைக்காதோ, ஆனா ஒண்ணு மாத்திரம் பிசாசு நமக்கு கிடைக்கும். ಯಾರು கிடைக்கிறது நமக்கு? ನಾವು ಯಾವುದನ್ನ ಹುಡುಕ್ತಾ ಇದ್ದೀವಿ, ಯಾವುದನ್ನ ಬಯಸ್ತಾ ಇದೀವೋ ಅದರ ಹಿಂದೆ ಸೈತಾನ ಇರ್ತಾನೆ ಅಷ್ಟೇ ಹೊರತಾಗಿ ದೇವರು ಇರುವುದಿಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ, ಲೋಕವೆಲ್ಲ ಕೆಡುಕನ ವಶದಲ್ಲಿ ಬಿದ್ದರೆ. ಹೇಳಿ, ಲೋಕವೆಲ್ಲ ವಶದಲ್ಲಿ ಬಿದ್ದಿದೆ. ಲೋಕ ಎಲ್ಲ ಕೆಡುಕನ ವಶದಲ್ಲಿ ಬಿದ್ದಿದೆ. ನೋಡಿ, ನಾವು ಹುಡುಕುವಂಥದ್ದೆಲ್ಲ ಸಮ್ಟೈಮ್ಸ್ ಸೇತಾನ ನಮಗೆ ಆಫರ್ ಮಾಡ್ತಾರೆ. ಅದನ್ನು ಯೇಸು ಸ್ವಾಮಿ ಬಂದಂತ ಶೋಧನೆ. ಮತ್ತೆ ಬರೆದ ಸುವಾರ್ತೆ 4ನೇ ಚಾಪ್ಟರ್ ಅಲ್ಲಿ ನೀವು ಕಾಣಬಹುದು. 8ರಿಂದ 10 ವಾಕ್ಯವನ್ನು ಓದುವಾಗ ಮತ್ತೆ ಬರೆದ ಸುವಾರ್ತೆ 4ನೇ ಅಧ್ಯಾಯ 8ರಿಂದ 10 ವಾಕ್ಯಗಳು. ಆಮೇಲೆ ಏನಂತೆ? ಯಾರಿಗೆ? ಯೇಸುಸ್ವಾಮಿ ಯಾರು? ಸೈತಾನ ಯಾರು? ಹಲೋ, ಸೈತಾನ ದೇವರ, ಯೇಸುಸ್ವಾಮಿ ದೇವರ? ಜಗತ್ತನ್ನ ದೇವರು ಸೃಷ್ಟಿ ಮಾಡಿದ, ಸೈತಾನ ಸೃಷ್ಟಿ ಮಾಡಿದ? ದೇವರು ಸೃಷ್ಟಿ ಮಾಡಿದ ದೇವರಿಗೆ ಸೈತಾನ ಬಂದು ಏನ್ ಹೇಳ್ತಾ ಇದ್ದಾನೆ? ನೀನ್ ನನ್ಗೆ ಅಡ್ಡ ಬಿದ್ರೆ ಇದೆಲ್ಲ, ಇವಾಗ ಇದೆಲ್ಲ ಯೇಸುಸ್ವಾಮಿ ಬೇಕಾ? ನನಗಿದೆಲ್ಲ ಬೇಕಾ? ಸರಿ ಆಯ್ತು, ನಿಮ್ಮಲ್ಲಿ ಯಾರಿಗಾದ್ರೂ ಮದುವೆ ಆಗಿದೆ ಅಂದ್ರೆ, ಹೊಸದಾಗಿ ಮದುವೆ ಆದವ್ರು ಯಾರಿದ್ದೀರಾ? ಹೊಸ ಮದುವೆ ಆದ್ರು ಯಾರಿಲ್ವಾ? ಹಳೆ ಮದುವೆ ಆದವರು? ಹಳೆ ಮದುವೆ. ನಿಮ್ಮ ಅತ್ತೆ ಮನೆಗೆ ಹೋದಾಗ, ಮಾವನ ಮನೆಗೆ ಹೋದಾಗ ನಿಮಗೆ ಮರ್ಯಾದೆ ಕೊಡದೆ ಹೋದಾಗ ಆ ಮರ್ಯಾದೆ ಎದುರು ನೋಡ್ತೀರಾ, ನೋಡಲ್ವಾ? ನೋಡ್ತಾರ? ನಿಮ್ ಗಂಡ ನಿಮ್ಗೆ ಹೇಳ್ತಾರ? ನೋಡಿ, ಹಾಗಾದ್ರೆ ಪ್ರತಿಯೊಂದು
ಪ್ರತಿಯೊಬ್ಬನು ಏನ್ ನೋಡ್ತಾ ಇದ್ದಾನೆ, ಏನನ್ನ ಹುಡುಕ್ತಾ ಇದ್ರೆ ಈ ಪ್ರಪಂಚದಲ್ಲಿ ಇರುವಂತಹ ಘನ, ಮಾನ, ಮರ್ಯಾದೆ, ಆ ಬೆಲೆ ಪ್ರತಿಯೊಬ್ಬ ಮನುಷ್ಯನು ಹುಡುಕ್ತಾನೆ. ಅರೆ ಈ ಲೋಕ ಆಫರ್ ಮಾಡುವಂತ ವಿಷಯ ಏನಪ್ಪ ಅಂದ್ರೆ, ನೀನ್ ಲೋಕ ಜೊತೆ ಸಂಬಂಧವನ್ನ ಇಟ್ರೆ, ನೀನ್ ಲೋಕಕ್ಕೆ ಒಳಗಾದ್ರೆ, ನೀನ್ ಲೋಕ ಹೇಳುವ ಹಾಗೆ ಮಾಡಿದ್ರೆ ಈ ಲೋಕ ನಿನ್ಗೆ ಎಲ್ಲವನ್ನ ಕೊಡುತ್ತೆ. ಯಾವಾಗ ಈ ಲೋಕ ನಿನಗೆ ಬೇಡ ಅಂತ ಹೇಳ್ತೀಯೋ ಆಗ ಲೋಕ ನಿನಗೆ ಯಾವುದೇ. ನಾವು ಯಾವಾಗ ಲೋಕ ಬೇಕು ಅಂತೀವಿ, ಯಾವಾಗ ಲೋಕ ಬೇಡ ಅಂತ ಹೇಳ್ತೀವಿ. ಒಂದು ಕ್ವಶನ್, எப்ப சொல்றாண்டவரே நீங்க மட்டும் போதுமா ஆண்டவரே, எதுவுமே எனக்கு வேண்டாம். கடல் சமூகத்துல போனப்போ நீங்க போதும் ஏசப்பா, உங்க சமூகம் எனக்கப்பா. ಗೊತ್ತಾ ಹಾಡು? எத்தனை இன்பமோ உந்தன் சமூகமோ உள்ளம் உடலுமே உமக்காயே குருவே. எப்போ சொன்னா நம்ம எப்போ கடவுள் சமூகத்துக்கு போறோமோ நீங்க போதும் ஏசப்பா. காலேஜ்குள்ள போயிருந்தா ஃபிகர் பார்த்துருந்தோம், ಇವಳೆ ಸಾಕು ಏಸಪ್ಪ, ಹೆಂಗಾದ್ರು ಕೊಡ್ಸಪ್ಪ. ಕಾಲೇಜೊಳಗೆ ಎಂಟ್ರಿ ಆಗಿದ ತಕ್ಷಣ ಒಂದು ಒಳ್ಳೆ ಫಿಗರ್ ನಾನು ನೋಡಿದ ತಕ್ಷಣ ಅಪ್ಪ ಮೈಂಡ್ ಅಂದ್ರೆ ಅಪ್ಲಿಕೇಶನ್ ಅಪ್ಪ ಟಕ್ಕ ಕೊಡೋದು, ಇವಳು எனக்கு வேணும். ರೋಡಲ್ಲಿ ಹೋಗ್ತಾ ಒಂದು ಸುಂದರವಾದ ಮನೆಯನ್ನು ಕಂಡಾಗ ಆ ಮನೆ ನನಗೆ ಬೇಕು. ಒಂದು ಕಾರ್, ಆಡಿ ಕಾರ್ ಓಡ್ತಾ ಇದ್ರೆ ಆಡಿ ಕಾರ್, ನನಗೆ ಈ ಕಾರ್ ಬೇಕು. எப்படி ಕೇಳ್ತೇವೆ ನಾವು? ನಮ್ಮ ಕಣ್ಣಲ್ಲಿ ನೋಡುವ ಪ್ರತಿಯೊಂದನ್ನು ನಾವು ನನಗಿದು ಬೇಕು, ನನಗಿದು ಬೇಕು, ನನಗಿದು ಬೇಕು, ನನಗಿದು ಬೇಕು ಅಂತ ಕೇಳ್ತೀವಿ. ಒಂದು ಪ್ರಶ್ನೆ ಕೇಳ್ತೀನಿ, ಯೇಸು ಸ್ವಾಮಿ ಏನಾದರೂ ನನಗಿದು ಬೇಕು ಕೇಳಿದಾರ? என்ன கேட்டார அவர? நம்ம கேட்கிறது ரெண்டு மாதிரி பிச்சைக்காரங்க இருக்கிறாங்க. நான் சொல்லுவா, ஒண்ணு கோயிலுக்குள்ள இருக்கிற பிச்சைக்காரன், ரெண்டாவது கோயில் வெளியே இருக்கிற பிச்சைக்காரன். கோயிலுக்கு வெளியே பிச்சைக்காரன் நம்மளுக்கிட்ட ₹1 ₹2 பாக்குற பிச்சைக்காரன், கோயில் உள்ள பிச்சைக்காரன் நம்ம ₹1,00,000 பாக்குற பிச்சைக்காரன். அவன் என்ன சொல்றா சொன்னா, உள்ள இருக்கிற அந்த கடவுள் பேராக பிச்சை போடுன்னு கேட்கிறான். நம்ம டேட்ட கடவுளே நீக்கு பிச்சை போடுன்னு கேட்கிறோம். அவ்வளவுதான். So everyone seek in this world. ಪ್ರತಿಯೊಬ್ಬರು ಲೋಕವನ್ನ ಹುಡುಕ್ತಾ ಇದ್ದಾರೆ. ಆಸೆಗಳು ತುಂಬಾ ಬೈಕು, ನಾ ಇದಾಗಬೇಕು, ನಾನು ಹಿಂಗಾಗಬೇಕು, ನಾ ಈ ರೀತಿ ಆಗಬೇಕು, ನಾ ಆ ರೀತಿ ಆಗಬೇಕು, ನಾ ಹಿಂಗೆಲ್ಲ ಇರಬೇಕು, ಬರೀ ಕನಸುಗಳನ್ನ ಕಾಣ್ಬೇಕು. ಕರ್ತನು ನಿನ್ನನ್ನ ತಾಯಿಯ ಗರ್ಭದಲ್ಲೇ ಆರಿಸಿಕೊಂಡ ಮೇಲೆ, ಲೋಕದಿಂದ ನಿನ್ನ ಆರಿಸಿಕೊಂಡ ಮೇಲೆ ನಿನ್ನ ಜೀವನದಲ್ಲಿ ತೀರ್ಮಾನಗಳು ನಿಂದಲ್ಲ, ನಿನ್ನ ಜೀವನದ ತೀರ್ಮಾನಗಳು ದೇವರು. ಸತ್ತಮ ಚೋರ ಅಲೆಲೆ ಯಾರ ತೀರ್ಮಾನಗಳು? ಅಲ್ಲಿ ದೇವರು ತೀರ್ಮಾನ ಮಾಡಕ್ಕೆ ನಾವೇ ಬಿಡ್ತೀವಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಇಹಲೋಕಾಧಿಪತಿಗೆ ಇಹಲೋಕಾಧಿಪತಿಗೆ ಸಂಬಂಧಪಟ್ಟಿದ್ದು ಯಾವುದೊಂದು ನನ್ನಲ್ಲಿ ಇಲ್ಲ. ಅರೆ ಈ ಲೋಕಾಧಿಪತಿಗಳು ನಮ್ಮ ಮನೆಗೂ, ನಮ್ಮ ಕುಟುಂಬಕ್ಕೂ, ನಮ್ಮ ಸಭೆಗೂ ಬಂದ್ರೆ ಅವನಿಗೆ ಸಂಬಂಧಪಟ್ಟಿದೆ ಎಲ್ಲ. ದೇವರಿಗೆ ಸಂಬಂಧಪಟ್ಟಿದ್ದು ನಮ್ಮೊಳಗೆ ಏನಿದೆ? ಆಮೇಲೆ ಯೇಸು ಸ್ವಾಮಿಗೆ ಒಂದು ಬಾರಿ ದೆವ್ವನ ಬಿಡಿಸ್ತಿರ್ತಾರೆ. 12ನೇ ಚಾಪ್ಟರ್ಲ್ಲಿ, ಮತ್ತಾಯ ಬರೆದ ಸುವಾರ್ತೆ 12 24ನೇ ವಾಕ್ಯ. ಅದರಂತೆ ಸೈತಾನನನ್ನು ಹೋರಾಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡ ಹಾಗಾಯಿತು. 12:24. ಆದರೆ ಫರಿಸಾಯರು ಅದನ್ನು ಕೇಳಿ, ಇವನು ದೈವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ದೈವಗಳನ್ನು ಬಿಡಿಸುತ್ತಾನೋ? ಆಮೆನ್. ಅಷ್ಟೇ ಸಾಕು, ಸ್ವಲ್ಪ ವಿಷಯ ಬರ್ತದೆ. ಯೇಸು ಸ್ವಾಮಿ ಒಂದು ದೆವ್ವವನ್ನು ಬಿಡಿಸಿದ್ರು.
ಅವನು ಮೂಕನು ಕುರುಡನು ಆಗಿದ್ದನು. ಒಬ್ಬ ಮೂಕ ದೆವ್ವವನ್ನ, ಕುರುಡು ದೆವ್ವವನ್ನ ಯೇಸು ಸ್ವಾಮಿ ಬಿಡಿಸಿದಾಗ ಫರಿಸಾಯರು ಇದನ್ನ ಕೇಳಿ ಹೇಳ್ತಾರೆ, ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದಲೇ ದೆವ್ವಗಳನ್ನ ಬಿಡಿಸ್ತಾನೆ. ಕೇಳಿದ್ರ ವಾಕ್ಯ? ಯೇಸು ಸ್ವಾಮಿ ಹೇಳುವಂತ ವಿಷಯ ಸೈತಾನಿಗೆ ಸಂಬಂಧಪಟ್ಟಿದ್ದು ಯಾವುದೊಂದು ನನ್ನಲ್ಲಿಲ್ಲ. ನಾವು ಈ ಲೋಕದಲ್ಲಿದ್ರು ಈ ಲೋಕಾನುಸಾರವಾಗಿ ಮಾತಾಡೋರಲ್ಲ, ಈ ಲೋಕಾನುಸಾರ ಯುದ್ಧ ಮಾಡೋರಲ್ಲ, ಈ ಲೋಕವನ್ನ ಹುಡುಕುವಂತವರಲ್ಲ. ಈ ಲೋಕದಲ್ಲಿ ಸಿಗುವಂತ ಮಾನ ಮರ್ಯಾದೆಯನ್ನು ನಮಗೆ ಅವಶ್ಯವೂ ಅಲ್ಲ. ಆಯ್ತಾ? ಅದು ಈ ಭಾಗದಲ್ಲಿ ಯೇಸು ಹೇಳ್ತಾರೆ, ಇವನು ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನ ಬಿಡಿಸ್ತಾನೆ. ಜೀಸಸ್ ಆಲ್ರೆಡಿ ಹೇಳಿದ್ದಾರೆ, ಸೈತಾನಿಗೆ ಸಂಬಂಧಪಟ್ಟಿದ್ದು ಯಾವುದೊಂದು ನನ್ನಲ್ಲಿ. ಒಂದು ಲೋಕಕ್ಕೆ ಸಂಬಂಧಪಟ್ಟಿದ್ದು ನನ್ನೊಳಗೆ ಇಲ್ಲದೆ ಇರ್ಬೋದು. ಒಂದೊಂದು ವೇಳೆ ಸೈತಾನನ ಇನ್ಫ್ಲುಯೆನ್ಸ್ಗಳು ನನಗಿರ್ಬೋದು. ಸೈತಾನನಿಂದ ಅನೇಕರು ಪ್ರೀತರಾಗೋದು, ಸೈತಾನದಿಂದ ಅನೇಕರು ಪ್ರೇರಣೆ ಆಗೋದು, ಸೈತಾನನಿಂದ ಅನೇಕರು ನಡೆಸಲ್ಪಡೋದು ಉಂಟು. ಎಲ್ಲಿ? ಈ ಬೈಬಲ್ ಕಾಲದಲ್ಲಿ ದೇವ ಮಕ್ಕಳಲ್ಲಿ ಸಭೆಗಳು. ನಿಮಗಾಗುವ ಪ್ರೇರಣೆ, ನಿಮಗೆ ಬರುವ ಪ್ರಕಟಣೆ, ನೀವು ಕಾಣುವ ದರ್ಶನ ಅದು ದೇವರೇ ಕೊಟ್ಟಿದ ಅಥವಾ ಅದು ಸೈತಾನ ಕೊಟ್ಟಿದ ನೀವು ಗುರುತಿಸಬೇಕು. ಜೀಸಸ್ ಈ ಡೀಮನ್ ಅನ್ನ ಕ್ಯಾಸ್ಟ್ ಔಟ್ ಮಾಡುವಾಗ ಅವರೆಲ್ಲ ಹೇಳ್ತಾರೆ, ಇವನು ಬೆಲ್ಜೆಬೂಲ್ ಅನ್ನುವಂತವನ ಸಹಾಯದಿಂದ ದೆವ್ವಗಳನ್ನ ಬಿಡಿಸ್ತಾನೆ. ಈ ಬೆಲ್ಜೆಬೂಲ್ ಯಾರು ಕೇಳಿದ್ರ ನೀವು? ಬೆಲ್ಜೆಬೂಲ್ ಕೇಳಿಲ್ವಾ? ಬೆಲ್ಜೆಬೂಲ್ ಅಂದ್ರೆ ನೊಣಗಳ ಒಡೆಯ. ಏನೇ? ನೊಣ ಹೊಡಿದ್ರ? ನೊಣಗಳ ಒಡೆಯ. ಫಿಲಿಸ್ಟಿಯರ ದೇವರು ಎಕ್ರೋನಲ್ಲಿ ವಾಸವಾಗಿತ್ತು ಈ ವಿಗ್ರಹ. ಈ ನೊಣವನ್ನ ಚಿನ್ನದಿಂದ ಮಾಡಿದ್ರು. ಚಿನ್ನದಿಂದ ಮಾಡಲ್ಪಟ್ಟಂತ ನೊಣವನ್ನ ಅವರು ದೇವರಾಗಿ ಪೂಜಿಸ್ತಾ ಇದ್ರು. ಯಾಕಂದ್ರೆ ಆ ಕಾಲಗಳಲ್ಲಿ ಜನರ ಸ್ವಸ್ಥತೆಗಾಗಿ ಈ ನೊಣದ ಬಳಿ ಹೋಗ್ತಾ ಇದ್ರು. ಯೇಸುವಿನ ಕಾಲದಲ್ಲಿ ಈ ಬೆಲ್ಜೆಬೂಲ್ ಅನ್ನುವಂಥದ್ದು ದೆವ್ವಗಳನ್ನ ಬಿಡಿಸುವುದಕ್ಕಾಗಿ ಆ ಕಾಲದಲ್ಲಿ ಉಪಯೋಗಿಸ್ಕೊಳ್ತಾ ಇದ್ರು. ನೀವೆಲ್ಲ ಕೇಳಿರ್ಬೋದು, ಹಿಂದೆ ಅನೇಕರು ದೆವ್ವಗಳನ್ನ ಬಿಡಿಸ್ತಾ ಇದ್ರು. ಫಾದರ್ಗಳಾಗಿರ್ಬೋದು ಅಲ್ವಾ? ಅವೆಲ್ಲ ಕತ್ತಲಿ ದೊಡ್ಡ ಶಿಲುಬೆನ ಮಾಡಿದ್ರು. ಅವ್ರು ಹೋಗಿ ಆ ಶಿಲುಬೆನ ತಲೆ ಮೇಲೆ ಇಟ್ಟಾಗ ಆ ದೆವ್ವವನ್ನ ಬಿಟ್ಟು ಹೋಗ್ಬಿಟ್ಟು. ಆದ್ರೆ ಆ ಶಿಲುಬೆ ಇಟ್ಟರೆ ದೆವ್ವ ಬಿಟ್ಟು ಹೋಗ್ಬಿಡುತ್ತಾ ಅಂತ ಕೇಳಿದ್ರೆ ಇಲ್ಲ. ಆ ಶಿಲುಬೆಯ ಹಿಂದೆ ಮಂತ್ರದಿಂದ ಬರೆಯಲ್ಪಟ್ಟ ಆ ಬರಹಗಳು ಅಗೊಳಗಿತ್ತು. ಅದನ್ನು ಎತ್ತುಕೊಂಡು ಹೋಗಿ ಆ ತಲೆ ಮೇಲೆ ಇಡುವಾಗ ಆ ದೆವ್ವಗಳಿಗೆ ಅರ್ಥ ಆಗೋದು ಕಾಂಪ್ರಮೈಸ್ ಆಗ್ತಾ ಇದ್ರು. ಏನಾಗ್ತಾ ಇದೆ? ತಾಯ್ತಗಳು ದಾರಗಳೆಲ್ಲ ಕಟ್ತಾರಲ್ಲ, ದೆವ್ವಗಳು ಇಡಲ್ಪಟ್ಟಾಗ ಇದು ಯಾಕೆ ಕಟ್ತಾರಂದ್ರೆ, ಈ ದಿವಸ ಸುಮ್ಮನೆ ಇದ್ಬಿಡು, ಆಮೇಲೆ ಗಲಾಟೆ ಮಾಡು. ಹೌದಾ ಇಲ್ವಾ? ಅದು ಕಟ್ಟಿದ ದಿನ ತನಕ ಹೆಂಗಿರ್ತಾರೆ ಅವರು, ಆಮೇಲೆ ಏನಾಗ್ತಾರೆ? ಹಾಗೇನೆ ಯೇಸು ಸ್ವಾಮಿ ದೆವ್ವ ಬಿಡಿಸೋದನ್ನ ನೋಡಿ ಅನೇಕರು ಯೇಸು ಸ್ವಾಮಿಗೆ ಈ ರೀತಿ ಬೆಲ್ಜೆಬೂಲನ ಸಹಾಯದಿಂದಲೇ ಇವನು ದೆವ್ವಗಳನ್ನು ಬಿಡಿಸುತ್ತಾನೆ ಅಂತ ಹೇಳಿದ್ರು. ಒಂದು ಭಾಗನ ಲೋಕದಲ್ಲಿ ಇರುವಂತುಗಳನ್ನ ನಾವು ಹುಡುಕದೆ ಹೋದ್ರುವೆ ನಮ್ಮ ಆತ್ಮದ ಇನ್ನೊಂದು ಲೆವೆಲ್ ಹೋಗುವಾಗ ಸೈತಾನ ಹುಡುಕ್ತಾ ಇದೀವಾ? ಮಾತು ಬರ್ತಾ ಇಲ್ವಾ? ಅನೇಕ ಸೇವಕಗಳನ್ನು ಮಾಡ್ತಾರೆ, ನಮ್ಮ ಪಟ್ಟಣದಲ್ಲ, ನಮ್ಮ ರಾಜ್ಯದಲ್ಲ. ಯಾಕಂದ್ರೆ ನಾವು ಸೇವೆಗೆಲ್ಲ ಬರುವಾಗ ನಮ್ಮ ಮೈಸೂರು ಪಟ್ಟಣದಲ್ಲಿ 20 ಸೇವಕರು, 20 ಸಭೆಗಳು ಮಾತ್ರ ಇದೆ ಮೈಸೂರು. ಈಗ 100ಗಿಂತ ಹೆಚ್ಚು ಸಭೆಗಳಿವೆ, ಅನೇಕ ಸೇವಕರಿದ್ದಾರೆ. ಅವ್ರು ಯಾರು ನಮಗೆ ಗೊತ್ತಿಲ್ಲ.
ನಮ್ಮನ್ನ ಕೇಳಿದ್ರೆ ನೀವ್ ಯಾರು ಹೇಳಿ, ನಮ್ದೇನೆ ಕೇಳ್ತಾರೆ. ನಾವು ಮೈಸೂರಲ್ಲಿ 30-31 ವರ್ಷಗಳಿಂದ ಸೇವೆ ಮಾಡ್ತಾ ಇದೀವಿ. ಆದ್ರೆ ನಮ್ಮ ಹೊಸದಾಗಿ ಬಂದು ನಮ್ಮನ್ನ ಕೇಳ್ತಾರೆ ನೀವ್ ಯಾರು. ಸರಿ, ಯಾರಾಗಿದ್ರೆ ನಿಮ್ಗೆ ಬಿಡಿ, ಯೇಸು ಸ್ವಾಮಿ ನಾಮ ಮಹಿಮೆ. ಅನೇಕ ದೇವ ಸೇವಕರುಗಳು ಸೇವೆ ಬೆಳೆಯಕ್ಕೆ, ಸಭೆ ಬೆಳೆಯಕ್ಕೆ, ಜನರು ಬಿಡುಗಡೆ ಆಗುವುದಕ್ಕೆ ಮಂತ್ರವಾದಿಗಳ ಬಳಿ ಹೋಗ್ತಾ ಇದ್ದಾರೆ. ಕೇಳ್ಪಟ್ಟಿದ್ದೀರಾ? ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನಮ್ಮ ಸೇವೆ ಬೆಳಿಬೇಕು, ನಮ್ಮ ಸಭೆ ಬೆಳಿಬೇಕು ಅನ್ನಕ್ಕಾಗಿ ಅನೇಕರು ಮಂತ್ರವಾದಿ ಬಳಿ ಹೋಗಿ ಮಂತ್ರವನ್ನ ಮಾಡಿಸಿಕೊಂಡು ಅವ್ರನ್ನ ಕೈಯಲ್ಲಿ ಇಟ್ಟುಕೊಂಡು ಮುಟ್ಟುವಾಗ ಅವರ ಧರಾರ್ ಅಂತ ಕೆಳಗೆ ಬೀಳೋದು, ಅವರಿಗೆ ಸ್ವಸ್ಥತೆಗಳು ಉಂಟಾಗೋದು. ಕೊನೆಗೆ ಅವ್ರು ಹೇಳ್ತಾರೆ ಯೇಸುವಿಗೆ ಅದ್ಭುತಗಳನ್ನ ಅದ್ಭುತ ಮಾಡಿದ ಯಾರು? ಸರಿ, ಅದ್ಭುತ ಮಾಡ್ತಾನೆ ಮಾಡಲ್ವ? ಸಭೆಗಳು ಇವತ್ತು ಬೇಗ ಬೆಳಿಬೇಕು, ಜನಗಳು ತುಂಬಬೇಕು, ಬೇಗನೆ ದೊಡ್ಡ ಸೇವಕರಾಗಬೇಕು. ಇದು ಕ್ರಿಸ್ತನ ಮುಖಾಂತರವಾಗಿ ನೋಡಿದ್ರೆ ತುಂಬಾನೇ ಕಷ್ಟ. ಯಾಕಂದ್ರೆ ಸೇವೆಯ ಮಾರ್ಗ ಅನ್ನುವಾಗ ಒಂದೊಂದು ಹೆಜ್ಜೆನು ಬಹಳ ಕಷ್ಟ, ಬಹಳ ಕಣ್ಣೀರು, ಬಹಳ ನೋವು, ಬಹಳ ವೇದನೆ, ಬಹಳ ಸಂಕಟ, ಬಹಳ ಹಿಂಸೆ, ಬಹಳ ಅವಮಾನಗಳು. ಈ ಕ್ರಿಸ್ತನ ಸೇವೆ ಯಾರು ಮಾಡ್ತಾರೋ, ಈ ಸತ್ಯವೇದವನ್ನು ಯಾವ ನಡೀತಾನೋ ಅವ್ರ ಜೀವನದಲ್ಲಿ ಆಗುವುದೆಲ್ಲ ಆಗ್ಬಿಡುತ್ತೆ. ಏನೇನು ಎದುರು ನೋಡಲ್ವೋ ಎಲ್ಲವೂ ಅವ್ರ ಜೀವನದಲ್ಲಿ ಸಂಭವಿಸುತ್ತದೆ. ಅದು ಕ್ರೈಸ್ತರ ಜೀವನ. ಇವತ್ತಿರುವಂತ ಸೇವಕರು ಹೇಗಪ್ಪ ಅಂದ್ರೆ ಲಕ್ಸುರಿ, ಕಂಫರ್ಟೇಬಲ್, ಈಸಿ ಲೈಫ್ ಅನ್ನ ಮಾಡುವ ಸೇವೆ. ಈ ಲಕ್ಸುರಿ, ಈಸಿ, ಕಂಫರ್ಟೇಬಲ್ ಸೇವೆನ ಹೆಂಗ್ ಮಾಡ್ಬೇಕಂತಾರೆ, ಮಂತ್ರವಾದಿಯ ಬಳಿ ಹೋಗಿ ಮಂತ್ರಗಳನ್ನ ಮಾಡಿಸ್ಕೊಂಡು ಬಂದು ಅದನ್ನ ಜನರಿಗೆ ಹೇಳದೆ ದೆವ್ವಗಳನ್ನ ಬಿಡಿಸೋದು, ರೋಗಗಳನ್ನ ವಾಸಿ ಮಾಡೋದು, ಹೀಗೆ ಮಾಡ್ತಾರೆ. ಯೇಸುವಿನ ಕಾಲದಲ್ಲೇ ಅವತ್ತಿದ್ದ ಜನಗಳು ಅವರು ಬೆಲ್ಜೆಬೂಲನ ಬಲದಿಂದಲೇ ದೆವ್ವಗಳನ್ನ ಬಿಡಿಸ್ತಿದ್ರು. ಹೌದಾ ಇಲ್ವಾ? ಹಲ್ಲೆಲೂಯಾ. 27ನೇ ವಾಕ್ಯದಲ್ಲಿ ಮತ್ತೆ 12:27ರಲ್ಲಿ ಹಾಗಾದರೆ ಅವನ ರಾಜ್ಯವು ಹೇಗೆ ಉಳಿದಿತ್ತು? ನಾನು ಬೆಲ್ಜೆಬೂಲನ ಬಲದಿಂದ ದೆವ್ವಗಳನ್ನು ಬಿಡಿಸುವುದಾದರೆ ನಿಮ್ಮವರು ಯಾರ ಬಲದಿಂದ ಬಿಡಿಸುತ್ತಾರೆ? ನೋಡಿದ್ರ, ಯೇಸುವಿನ ಕಾಲದಲ್ಲಿ, ಯೇಸು ಸ್ವಾಮಿಯ ಕಾಲದಲ್ಲಿ ಅನೇಕರು ಬೆಲ್ಜೆಬೂಲನ ಬಲದಿಂದ ದೆವ್ವಗಳನ್ನು ಬಿಡಿಸುತ್ತಿದ್ರು. ಇವತ್ತು ಸಭೆಯ ಕಾಲಗಳಲ್ಲಿ ಅನೇಕ ಸೇವಕರುಗಳು ಅನೇಕರು ಏನ್ ಮಾಡ್ತಾ ಇದ್ದಾರೆ, ಸೈತಾನನ ಬಲದಿಂದ ದೆವ್ವಗಳನ್ನ ಬಿಡಿಸ್ತಾ ಇದ್ದಾರೆ. ಹಾಗಾಗಿ ಅವರು ಯೇಸು ಹೇಳಿದ ಮಾತಿದ್ರೆ ಇವನು ಬೆಲ್ಜೆಬೂಲನ ಬಲದಿಂದ ದೆವ್ವಗಳನ್ನ ಬಿಡಿಸ್ತಾನೆ. ನಾನು ಮುಖ್ಯವಾದ ವಿಷಯ ಹೇಳ್ತಿರೋದು, ಸೈತಾನಿಗೆ ಸಂಬಂಧಪಟ್ಟಿದ್ದು ಈ ಯಾವುದೊಂದು ನಮ್ಮೊಳಗೆ ಇರಬಾರದು. ಹೇಗೆ ಲೋಕ ನಮ್ಮೊಳಗಿರುವೋ, ಲೋಕದಲ್ಲಿ ಇರುವಂತೂ ನಮ್ಮೊಳಗೆ ಇರುವುದಿಲ್ಲವೋ, ಹಾಗೆ ಸೈತಾನನ ಒಂದು ಪ್ರೇರಣೆ, ಸೈತಾನನ ಆತ್ಮನ ಅನುಭವಗಳು, ಸೈತಾನನ ನಡೆಸುವಿಕೆಗಳು, ಸೈತಾನನ ಅದ್ಭುತಗಳು ನಮ್ಮೊಳಗಿರಬಾರದು. ಬಲಗೈತೆ ಅಲ್ಲೇಲೂಯಾ. 2 ಥೆಸಲೋನಿಕ 2ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. 2 ಥೆಸಲೋನಿಕ 2ನೇ ಅಧ್ಯಾಯ 9ನೇ ವಾಕ್ಯ. ಬೈಬಲ್ ನೋಡಿ. ಆಮೆನ್. ಬೆಳಗ್ಗೆ ಆಮೆನ್ ಇಲ್ವೋ? ಆಮೆನ್. ಆಮೆನ್. ಏನಾಗಿದೆ? ಅದ್ಭುತ ಕಾರ್ಯ, ಮಹತ್ ಕಾರ್ಯ, ಸೂಚಕ ಕಾರ್ಯಗಳನ್ನ ಮಾಡುವನು ಒಂದು ಬಿಸಾಸ ಇಲ್ಲ. ನನ್ನೊಂದು ಪ್ರಶ್ನೆ ಏನಪ್ಪ ಅಂದ್ರೆ, ನಮಗೆ ಶರೀರದಲ್ಲಿ ಮಾತ್ರ ಸುಗಮ್ வேணுமா, நம்முடைய ಆತ್ಮಕ್ಕೆ ಸುಗಮ್ வேணுமா? ನಮಗೆ ಶಾರೀರಿಕವಾಗಿ ಸ್ವಸ್ಥತೆ ಬೇಕಾ, ನಮ್ಮ ಸೋಲ್ ಆತ್ಮಕ್ಕೂ ನಮಗೆ ಸ್ವಸ್ಥತೆ ಬೇಕು? ಯಾವ್ದು ಬೇಕು ನಿಮಗೆ? ಶರೀರಕ್ಕ ಆತ್ಮಕ? ನಿಜವಾಗಿ ಶರೀರನ ಆತ್ಮನ?
ಇವತ್ತು ಜನಗಳೆಲ್ಲ ಹುಡ್ಕೊಂಡು ಹೋಗೋದು ಎಲ್ಲೇ? ಅಲ್ಲಿ ಹೋದ್ರೆ, ಇಲ್ಲಿ ಹೋದ್ರೆ, ಇದು ಮಾಡಿದ್ರೆ, ಇದು ಕೊಟ್ರೆ, ಇದು ನಡೆಸಿದ್ರೆ, ಈಗೆಲ್ಲ ಮಾಡಿಬಿಟ್ರೆ ಹಿಂಗಾಗ್ಬೋದು. ಕೇಳಿದ್ರಲ್ಲ, ನಮ್ಮ ಜನ ನಮ್ಮ ಸಭೆಗೆ ಬಂದು ಬಿಡುಗಡೆ ಹೊಂದಿಕೊಂಡು ಸ್ವಸ್ಥತೆ ಹೊಂದಿಕೊಂಡಿದ್ರು ಅಕ್ಕಪಕ್ಕ ಜನ ಅದೇನಾದ್ರು ಸುಮ್ಮನೆ ಬಿಡಲ್ಲ, ಅವನ್ನ ಎಳ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಎಳ್ಕೊಂಡು ಹೋಗ್ತಾರೆ? ಇನ್ನೊಂದು ಕಡೆ ಬಾ, ಅಲ್ಲಿ ನೋಡು, ಅಲ್ಲಿ ಅದ್ಭುತಗಳು ಹೆಂಗಾಗುತ್ತೆ, ಬಿಡುಗಡೆಗಳು ಹೆಂಗಾಗುತ್ತೆ. ನಾವು ಮನುಷ್ಯರು, ಇಂದ ಮನುಷ್ಯನಿಗೆ ಏನಾಗ್ಸಲ್ಲ, ತಾತ್ಕಾಲಿಕವಾದ ಸ್ವಸ್ಥತೆ ಬೇಕು. ಈ ಶರೀರದ ಸಂಬಂಧಕ್ಕೆ, ಶರೀರಕ್ಕೆ ಒಳಪಟ್ಟುಗಳಿಗೆ ಅವನು ಗುಣವಾಗ್ಬಿಟ್ರೆ ಸಾಕು. ಆದರೆ ಅವನಿಗೆ ಆತ್ಮದ ಕುರಿತು ಯೋಚನೆ ಇಲ್ಲ. ಹಾಗಾಗಿ ಅನೇಕರನ್ನ ಸೈತಾನ ಯಾವ ರೀತಿ ವಂಚಿಸಿದಂದ್ರೆ, ಅವರ ಆತ್ಮಗಳ ಸ್ವಸ್ಥತೆಗಿಂತ ಅವರ ಶರೀರದ ಸ್ವಸ್ಥತೆಗಳಿಗೆ ಗಮನ ವಹಿಸ್ತಾರೆ. ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಲೋಕಕ್ಕೆ ಸಂಬಂಧಪಟ್ಟಿದ್ದು ಯಾವುದೊಂದು ನನ್ನಲ್ಲಿ ಇಲ್ಲ ಅಂತ ಹೇಳುವಂತ ನಾವು ಅಪ್ಪಿತಪ್ಪಿ ನಮ್ಮ ಆತ್ಮವನ್ನು ಕೆಡಿಸಿಕೊಳ್ಳುವುದಕ್ಕಾಗಿ ಸೈತಾನನ ಬಳಿ ಹೋಗಬಾರದು. ನಮ್ಗೆ ಯಾರಾದ್ರೂ ತೊಂದರೆ ಮಾಡಿದ್ರೆ, ನಾವು ಯಾರಿಗಾದ್ರೂ ತೊಂದರೆ ಮಾಡಿದ್ರೆ ನೋಡ್ಕೋತೀವಿ. ನಿಮ್ಗೆ ನನ್ಗೆ ಗೊತ್ತು, ಮಾಡ್ತೀನೋಳು, ಮಾಡ್ತೀನೋಳು, ನಿನಗೆ ಕೈ ಬರ್ದ್ರೆ ಹೆಂಗೆ, ಏನ್ ಬರ್ದ್ರೆ ಹೆಂಗೆ, ಕಾಲು ಬರ್ದ್ರೆ ಹೆಂಗೆ, ನಮಗೆ ಅದಾಗಲೇ ಸ್ಟಾರ್ಟ್ ಬಿದ್ದು ಹೊಡೆಯತರ ಆಗುತ್ತೆ. ಯಾಕೆ? ಇವನು ಕೈ ಬರ್ದ ಕಾಲು ಎಲ್ಲಿಗೆ ಹೋಗ್ತಾನೆ ಅಂದ್ರೆ ಏನು, ಎಲ್ಲಿಗೆ ಹೋಗ್ತಾನೆ? ಮಾಟ ಮಂತ್ರ. ನನ್ನ ಪ್ರಶ್ನೆ, ಯಾವ ಗುಡಿಯಲ್ಲಿ ದೇವರು ಅಂತ ಹೇಳಿ ನಾವು ಪೂಜಿಸ್ತಾರೋ ಅದೇ ದೇವರ ಹೆಸರಲ್ಲಿ ಮಂತ್ರವನ್ನು ಮಾಡ್ತಿರ್ತಾರೆ. ಯಾವುದಿದು? ಒಳ್ಳೆಯದು ಕೆಟ್ಟದು ಎರಡೂ ಮಾಡಕ್ಕಾಗುತ್ತಾ? ದೇವರು ಒಳ್ಳೆಯವನು, ಒಳ್ಳೆಯದೇ ಮಾಡುವುದು. ನಮ್ಮ ತಂದೆ ತಾಯಿ ಒಳ್ಳೆಯವರು, ನಮ್ಗೆ ಯಾವತ್ತು ಒಳ್ಳೆಯದೇ, ಹೌದಾ ಇಲ್ವಾ? ನಮ್ಮ ನೋಡಿ, ಈ ಸಮಾಜವೇ ಅವನ ಮಗನನ್ನ ಕಳ್ಳ ಅಂತ ಕೇಳಿದ್ರು, ತಾಯಿ ಮಗನನ್ನ, ಈ ಸಮಾಜವೇ ಮಗನನ್ನ ತಪ್ಪು ಓದಿಸ್ಬಿಟ್ಟು ಅವನ್ ಹಿಂಗೆ ಅಂತ ಕೇಳಿದ್ರು, ಸ್ವಂತ ತಾಯಿ ಮಾತ್ರ. ಒಂದು ತಾಯಿಗೆ ಈ ಗುಣ ಇದೆ ಅಂದ್ರೆ, ತಾಯಿಗಿಂತ ಮಿಗಿಲಾಗಿರುವ ಯೇಸು ಗೆದ್ದು ಆಮೇಲೆ ಅದಲ್ವಾ? ಹಾಗಾದ್ರೆ ಆ ವ್ಯಕ್ತಿ ನಮ್ಗೆ ಹೇಳ್ತಾನೆ, ನೋಡಿ ನಾನು ಏನ್ ಮಾಡ್ತೀನಿ. ಆಗ ನಮಗೆ ಭಯ ಸ್ಟಾರ್ಟ್ ಆಗುತ್ತೆ. ನಾವು ಯಾವತ್ತಾದ್ರೂ ಹೋಗಿ ಸ್ವಾಮಿ ಸ್ವಾಮಿ ಅಲ್ಲಿಂದ ನಾನು ನನಗೆ ಬೈದವನೇ, ಅವನ ನಾವಿಗೆ ಸೇರಿದವನಿಗೆ ಯೇಸು ನಾಮದಲ್ಲಿ ಆಗಲಿ. ಆ ಕಡೆ ಈ ಕಡೆ ಯಾರು ಅಮ್ಮ ಲಕ್ಷ್ಮಮ್ಮ ನನಗೆ ಹಿಂಗ್ ಮಾಡ್ಬಿಟ್ಟೆ ನೀನು, ಯೇಸುವಿನ ನಾಮದಲ್ಲಿ ನಿನಗೆ ಕಾಲ್ ಸ್ವಲ್ಪ ಬಾತ್ ಹೋಗ್ಲಿ. ಹಂಗೆ ಹೇಳಿದ್ರು ಆಗುತ್ತಾ? ಯೇಸು ನಾಮದಲ್ಲಿ ಹೇಳಿದ್ರು ಆಗುತ್ತಾ? ಯಾಕಾಗಲ್ಲ? ಯೇಸು ಕೆಟ್ಟದಕ್ಕೆ ಸಂಬಂಧಪಟ್ಟವನಲ್ಲ, ಯೇಸು ಕೆಟ್ಟದ್ದು ಮಾಡೋನು ಅಲ್ಲ. ಯೇಸು ಒಳ್ಳೆದನ್ನ ಮಾತ್ರ ಅರಿತಿರುವವನು, ಯೇಸು ಒಳ್ಳೆದನ್ನು ಮಾತ್ರ ಮಾಡುವವನು. ಹೌದಾ? ಫಸ್ಟ್ ಏನ್ ತಿಳ್ಕೋಬೇಕಪ್ಪ ಅಂದ್ರೆ, ನಿಮ್ಮ ಜೀವನದಲ್ಲಿ ನೀವು ಸೈತಾನನ ಪ್ರೇರಣೆ ನಿಮ್ಗೆ ಆಗ್ತಾ ಇದೆಯಾ, ಅಥವಾ ಸೈತಾನ ನಿಮ್ಮನ್ನ ವಂಚಿಸ್ತಾ ಇದ್ದಾನ, ಏಮಾರಿಸ್ತಾ ಇದ್ದಾನ, ದಾರಿ ತಪ್ಪಿಸ್ತಾ ಇದ್ದಾನ? ಇವತ್ತು ಅನೇಕರಲ್ಲಿ ಹೇಗಿದೆ ಅಂದ್ರೆ, ಬಿದ್ದ ಪಾಪದಲ್ಲೇ ಮತ್ತೆ ಮತ್ತೆ ಬೀಳ್ತೀವಿ. ಆಗ ಶೋಧನೆಯನ್ನೇ ಮತ್ತೆ ಶೋಧನೆಗಳು ಬರ್ತಾರೆ. ಮಾಡಿದ ತಪ್ಪನ್ನೇ ಮತ್ತೆ ಮಾಡ್ತೀವಿ. ಕಾರಣ ಅದು ಒಂದು ದೇವರ ಕಡೆಯಲ್ಲಿ ನೀ ಶೋಧನೆಯನ್ನ ಜಯಿಸಿ, ನೀ ಶೋಧನೆ ಜಯಿಸುವ ತನಕ ದೇವರಿಗೆ ನೆಕ್ಸ್ಟ್ ಲೆವೆಲ್ನ ಕರ್ಕೊಂಡು ಹೋಗೋದೆ. ಅದ್ರ ನಾವು ಹೆಂಗಿದೀವಿ ಅಂದ್ರೆ, ಒಂದು ಜೀವಿತದಲ್ಲಿ ಏನಾದ್ರೂ ನಡೆದ್ಬಿಟ್ರೆ ಮತ್ತೆ ಹಳೆ ಪಾದಕ್ಕೆ ಓಡಿಸ್ತಾನ. ಅದ್ರ ಪಾದ ಯಾವುದು? ಕೆಲವರಿಗೆ ಧೂಮಪಾನ, ಕೆಲವರಿಗೆ ಮದ್ಯಪಾನ ಅಷ್ಟೇ ಗೊತ್ತಿರೋದು. ಅದು ತಿಂದ್ಬಿಟ್ಟು ಅದು ಕುಡಿದ್ಬಿಟ್ರೆ ಎಲ್ಲಾನು ಜಯಿಸ್ಬಿಟ್ರೆ. ನಿಜಾನ? ಇದು ದೇವ್ರ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಸೈತಾನನ ಪ್ರಭಾವ ನಿಮ್ಮ ಮೇಲೆ ಬೀಳಬಾರ್ದು. ಅವನ ಇನ್ಫ್ಲುಯೆನ್ಸ್ಗಳು ನಿಮ್ಮ ಜೀವನದಲ್ಲಿ ಕಾಣಬರಬಾರ್ದು. ಅವನು ಮಾಡುವ ಕೆಲಸಗಳಿಗೆ ನೀವು ಸಂಬಂಧಪಟ್ಟವರಾಗಿರಬಾರದು. ಅವನು ಹೇಳುವ
ಮಾತುಗಳನ್ನ ನೀವು ಕೇಳಬಾರದು. ನಿಮಗೆ ಯಾವ ರೀತಿ ಯಾವ ಸಮಸ್ಯೆಗಳಲ್ಲಿ ಎಂತ ವೇಳೆಗಳಲ್ಲಿದ್ದರೂ ನೀವು ಯೇಸುವಿನ ಪಾದ ಹಿಡಿದೇ ಪ್ರಾರ್ಥಿಸಬೇಕಷ್ಟೇ ಹೊರತಾಗಿ ಸೈತನನ ಬಳಿಗೆ ಓಡಬಾರದು. ಆಮೇಲೆ ಹಲ್ಲೆಲೂಯಾ. ಒಬ್ಬ ಅಮೆರಿಕ ದೇಶದಲ್ಲಿ ಒಬ್ಬ ಡಾಕ್ಟರ್ ಇದ್ದ. ಅವನೆಷ್ಟು ದೊಡ್ಡ ಡಾಕ್ಟರ್ ಆಗಿದ್ರು ಅವನ ಹಣವನ್ನ ಹೆಸರನ್ನ ಎರಡನ್ನು ಸಂಪಾದಿಸ್ತಾನೆ. ಅವನ ಜೊತೆಗೆ ಎಲ್ಲಾ ಡಾಕ್ಟರ್ಸ್ಗಳು ಲೈಫ್ ಸೆಟ್ಲ್ ಆಗ್ಬಿಡ್ತು. ಇವನ್ ಲೈಫ್ ಸೆಟ್ಲೇ ಆಗ್ಬೋದು. ಕೊನೆಗೆ ಒಂದು ದಿನ ಅವನ ಮನೆಯಲ್ಲಿ ಹೋಗಿ ಹೇಳ್ತಾನೆ, ಸೈತಾನನೇ ನೀನು ಎಲ್ಲಿದ್ದೀಯ? ತನ್ನ ಕೈಯನ್ನ ಕುಯ್ದು ರಕ್ತದಲ್ಲಿ ಒಂದು ಲೆಟರ್ನ ಬರೀತಾನೆ. ನನ್ನ ಆತ್ಮ ನಿನಗೆ ಕೊಡ್ತೀನಿ, ನನಗೆ ಬೇಕಾದುದನ್ನ. ಈಗ ಲೆಟರ್ನ ಬರೆದುಬಿಟ್ಟು ಸೈತಾನ್ಗೆ ಕಾಯ್ತಾ ಇದ್ರೆ ಭಯಂಕರವಾದ ಸುಂಟರ ಗಾಳಿ ಬೀಸುತ್ತೆ. ಕತ್ತಲೆ ಆವರಿಸಿಕೊಂಡಾಗ ಒಂದು ಶಬ್ದ, ನಾನೇ ಸೈತಾನ ಬಂದಿದ್ದೀನಿ, ನಿನಗೇನ್ ಬೇಕು ಕೇಳು. ನಾನು ಹೇಳ್ತಾನೆ, ನನ್ನ ಈ ದೇಶದಲ್ಲಿಯೇ ದೊಡ್ಡ ಡಾಕ್ಟರ್ ಆಗಿ ನನ್ನ ಹೋಗು, ನಾನು ನಿನ್ನನ್ನು ಮಾಡಿದ್ದೇನೆ. ಅದು ಮಾರನೇ ದಿನದಿಂದಲೇ ಇವಿಟ್ಟಂತ ಕ್ಲಿನಿಕ್ಕು ಇರೋದ ಕಡೆಗಳಲ್ಲಿ ಭಯಂಕರ ಹೆಸರಾಗಿ ಆ ಅಮೆರಿಕ ದೇಶದಲ್ಲಿ ದೊಡ್ಡ ಡಾಕ್ಟರ್. ಕೆಲವು ದಿನಗಳು ಕಳೆದ ಮೇಲೆ ಅವನೊಂದು ಆಸೆ ಬರುತ್ತೆ, ಮತ್ತೆ ಹೋಗ್ತಾನೆ, ಸೈತಾನನೇ ಎಲ್ಲಿದ್ಯಾ? ಸೈತಾನ ಬರ್ತಾನೆ, ಏನ್ ಬೇಕು ಕೇಳು. ನನಗೆ ಹಾಲಿವುಡ್ ಸ್ಟಾರ್ಗಳ ಜೊತೆ ಇರಬೇಕು ಅಂತ ಆಸೆ. ಯಾರ ಜೊತೆ? ಹೀರೋಯಿನ್ಗಳಿದ್ರಂತ ಹೀರೋಯಿನ್ಗಳು ಚೆನ್ನಾಗಿರ್ತಾರೆ, ಚೆನ್ನಾಗಿರಲ್ವಾ? ಹೀರೋಯಿನ್ ಚೆನ್ನಾಗಿರಲ್ವಾ? ಕನ್ನಡದ ಹೀರೋಯಿನ್ಗಳೇ ಚೆನ್ನಾಗಿರೋ ಫಾರಿನ್ ಹೀರೋಯಿನ್ ಹೆಂಗಿರ್ತಾರೆ? ಹೇಳ್ತಾನೆ, ಎಲ್ಲ ಹೀರೋಯಿನ್ಗಳ ಜೊತೆ ನಾನು ಇರ್ಬೇಕು. ಸೈತಾನ ಹೇಳ್ತಾನೆ, ಚಗೋ ನಾನು ಹಿಂಗ್ ಕೊಟ್ಟಿದ್ದೇನೆ. ಅವತ್ತಿನ ಯಾವ ಸುಂದರವಾದಂತ ಇದ್ರ ಹಾಲಿವುಡ್ ಸ್ಟಾರ್ಗಳು ಎಲ್ಲರ ಸಹವಾಸಗಳನ್ನ ಮಾಡಿ ಮತ್ತೆ ಹೋಗ್ತಾನೆ, ಸೈತಾನನೇ ಎಲ್ಲಿದೆಯಾ? ಏನು? ನನಗೆ ರಾಣಿ ವಿಕ್ಟೋರಿಯಾ ಜೊತೆ ನಾವು ಊಟ ತಿನ್ಬೇಕು. ಎಲಿಜಬೆತ್ ಕಳೆದ್ರಲ್ವಾ, ಕ್ವೀನ್ ಎಲಿಜಬೆತ್, ಅವ್ರ ಜೊತೆ ನಾನು ಊಟ ತಿನ್ಬೇಕು. ಸೈತಾನನೇ, ಓ ನಾನು ನಿನಗೆ ಕೊಟ್ಟಿದ್ದೇನೆ. ಅವನಿಗೆ ಕ್ವೀನ್ ವಿಕ್ಟೋರಿಯಾ ಇನ್ವಿಟೇಷನ್ ಕಳಿಸ್ಬಿಟ್ಟು, ನೀವು ಮೆಹರ್ ಪ್ಯಾಲೇಸ್ಗೆ ಬಂದು ನಮ್ಮ ಜೊತೆ ನೀನು ಊಟವನ್ನ ತಿಂದು. ಏನು ಇಡೀ ಅಮೆರಿಕದಲ್ಲೇ ಪ್ರಸಿದ್ಧಿ, ಇಂಗ್ಲೆಂಡಲ್ಲೇ ಪ್ರಸಿದ್ಧಿ ಇವರು. ಯಾಕಂದ್ರೆ ಇಷ್ಟು ದೊಡ್ಡ ಡಾಕ್ಟರು ರಾಣಿ ಜೊತೆ ಊಟ ತಿನ್ನಕ್ಕೆ ಹೋಗಿದ್ದಾನೆ. ಹೀಗೆ ವರ್ಷಗಳು ಕಳೀತಾ ಅವನು ಯಾವತ್ತೂ ಒಂದು ಗವಿಯಲ್ಲಿ ಹೋಗಿನೇ ಸೈತಾನನ್ನ ಹುಡುಕ್ತಾ ಇದ್ದ. ಆದರೆ ಕೆಲವು ದಿನಗಳಿಂದ ಈ ಡಾಕ್ಟರ್ ನಾಪತ್ತೆ ಆಗಿರ್ತಾನೆ. ನಾಪತ್ತೆ, ಯಾರಿಗೂ ಸಿಗ್ತಾ ಇಲ್ಲ. ಅವನ ಫೋನ್ ಸಿಗ್ತಾ ಇಲ್ಲ, ಅವನ ಮನೇಲಿ ಸಿಗ್ತಾ ಇಲ್ಲ, ಎಲ್ಲ ಕಡೆ ಹುಡುಕ್ತಾರೆ. ಏನಕ್ಕೆ? ದೊಡ್ಡ ಡಾಕ್ಟರ್. ಆಗ ಅವನ ಶವವು ಒಂದು ಗವಿಯಲ್ಲಿ ಬಿದ್ದಿರೋದು ಸಿಗುತ್ತೆ. ಎಲ್ಲಿ ಬಿದ್ದಿರ್ತಾರೆ ಶವ ನೋಡಿದ್ರೆ ಸೈತಾನಂದ ಕೊಲ್ಲಲ್ಪಟ್ಟವ. ಸೈತಾನ ಹೇಳ್ತಾನೆ, ಡಾಕ್ಟರ್ ಇಲ್ಲಿ ತನಕ ನೀನ್ ಕೇಳಿದಲ್ಲ ನನಗೆ ಕೊಟ್ರೆ, ಇವತ್ತು ನಾನೊಂದು ಕೇಳ್ಬಿಡ್ತೇನೆ, ಕೊಟ್ಬಿಡು ಅಂತ. ಏನ್ ಹೇಳ್ತಾನೆ? ಇವನು ಇಲ್ಲ, ನನಗೆ ಇನ್ನೂ ಆಸೆಗಳಿವೆ, ಅದೆಲ್ಲ ಮಾಡ್ಬಿಟ್ಟ. ಬರ್ತಿಲ್ಲ, ನಿನಗೆ ಎಷ್ಟೇ ಮುಗೀತು, ಇವಾಗ ನನ್ನ ಆಸೆ. ಏನ್ ಆಸೆ? ನೀನ್ ಆತ್ಮ. ಸೈತಾನ ಹೇಳ್ತಾನೆ, ಅಮ್ಮ ಡಾಕ್ಟರ್ ಹೇಳ್ತಾನೆ, ನಾನು ನನ್ನ ಆತ್ಮ ನೀನು ಕೊಡಲ್ಲ ಅಂತ ತೋರಿಸ್ತಾನೆ. ನೀನು ಅವತ್ತು ನನಗೆ ಬರೆದು ಕೊಟ್ಟ ಲೆಟರ್ ನೋಡಿ, ನಿನ್ನ ರಕ್ತದಿಂದಲೇ ಬರೆದಿದ್ಯಾ, ನನ್ನ ಆತ್ಮ ನಿನಗೆ ಕೊಡ್ತೀನಿ. ಈಗ ಡಾಕ್ಟರ್ ಸತ್ತು ಸಮಾಧಿ. ದೇವ್ರ ಮಕ್ಕಳೇ, ನಮ್ಮ ಜೀವನದಲ್ಲಿ ಸೈತಾನಿಗೆ ಸಂಬಂಧಪಟ್ಟಿದ್ದು ಯಾವುದೊಂದು ಇರಬಾರದು ಅನ್ನುವಾಗ ಸೈತಾನನ ನೆರಳಲ್ಲಿ, ಸೈತಾನನ ಆಶೀರ್ವಾದದಲ್ಲಿ, ಸೈತಾನನ ಹಣದಲ್ಲಿ ನಾವು ಜೀವಿಸಬಾರದು. ಯಾವ ರೀತಿಯಲ್ಲಿ ಯೇಸು ಅವನನ್ನ ಅಪೋಸ್ ಮಾಡಿ ಸೈತಾನನೇ ತೊಲಗಿ ಹೋಗು ಅಂತ ಹೇಳಿದ್ರು, ಹಾಗೆ ನಾವು ಅವನನ್ನ ತೊಲಗಿ ಹೋಗು ಅಂತ ಯಾವಾಗಲೂ ಹೇಳುವಂತವರಾಗಿರ್ಬೇಕು. ಅಲ್ಲಿಗೆ ಜ್ವರ ಹೇಳಿ, ಯಾರನ್ನ? ಸೈತಾನ ನೇರವಾಗಿ ಬರ್ತಾನ? ಒಂದು ಸಣ್ಣ ಪ್ರಶ್ನೆ ಹೇಳಿ.
நீவே வரல நீ தெரியுமா சைத்தனை வரமாட்டா சொல்லி பிசாசு எப்படி வருவா? ஒரு அழகான பொண்ணு மாதிரியா வெளிவரா? ஒரு அழகான ஹேண்ட்சம் ஒரு ஆம்பளை மாதிரி ಒಬ್ಬೊಬ್ಬರ ದೇಶದಲ್ಲಿ ಇರ್ತಾರೆ. ಹಂಗೆ ಪಿಸಾಸ ಬರುತ್ತೆ. ಆ ರೂಪದಲ್ಲಿ ಬಂದು ವಂಚನೆಯನ್ನ ಮಾಡ್ತಾರೆ, ಏಮಾರಿಸ್ತಾನೆ. ಅವನ ಮುಖ್ಯ ತಂತ್ರ ಏನು ಗೊತ್ತಾ? ಅವನಲ್ಲಿ ಇರುವಂಥದ್ದು ನಮ್ಮೊಳಗಿದೆ. ಯಾಕಂದ್ರೆ ದೇವರ ಸ್ವರೂಪವನ್ನ ಹಾಳು ಮಾಡಕ್ಕೆ ಬಂದವನೇ ಈ ಸೈತಾನ. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಸೈತಾನಿಗೆ ಸಂಬಂಧಪಟ್ಟಿದ್ದು ಯಾವುದೊಂದು ನನ್ನೊಳಗಿಲ್ಲ ಅಂತ ಯೇಸು ಹೇಳಿರುವಾಗ ಅದೇ ಯೇಸು ಒಂದು ಮಾತನ್ನು ಹೇಳ್ತಾರೆ. ಯೋಹಾನ ಸುವಾರ್ತೆ 8ನೇ ಚಾಪ್ಟರ್ ಅಲ್ಲಿ 44ನೇ ವಾಕ್ಯ ನೋಡಿ. ಯೋಹಾನ 8:44. ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ನಿರೀಕ್ಷೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ಆಮೇಲೆ ಏನ್ ಸಿಕ್ಕಿಲ್ಲ ನಿಮ್ಗೆ? ಅವ ಏನಿದೆ ವಾಕ್ಯ ನಂಬರ್ 1 ಏನ್ ಸಿಗುತ್ತೆ? ನೀವು ಆ ತಂದೆಯಿಂದ ಹುಟ್ಟಿದವರಾದ ಕಾರಣ ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಾ. ನೋಡಿದ್ರ, ಸೈತಾನಿಗೆ ಸಂಬಂಧಪಟ್ಟಿದ್ದು ಯಾವುದೊಂದು ಇಲ್ಲ ಅಂತ ಯೇಸು ಹೇಳುವಾಗ ಆ ದಿನದಲ್ಲಿ ಯೇಸು ಆ ಜನಗಳನ್ನ ನೋಡಿ ಹೇಳ್ತಾ ಇದ್ದಾರೆ, ಜನಗಳ ಪಾತು சொல்றாரு, பிசாசுடைய ஆசைகளை நிறைவேறுறது அவங்களுக்கு ஒரு ஆசை. யார் ஆசை நிறைவேறுತ್ತಮ್ಮ? ಸೈತಾನನ ದುರಿಚ್ಛೆಗಳನ್ನೇ ನಡೆಸುವವರಾಗಿದ್ದೀರಿ, ನಡೆಸಬೇಕೆಂದಿದ್ದೀರಿ. ಇವತ್ತು ಅನೇಕ ಜನ ಅವರು ಸೈತಾನನ ಇಚ್ಛೆಗಳನ್ನೇ ಮಾಡ್ತಾ ಇದ್ದಾರೆ. ದೇವರ ವಾಕ್ಯ ಓದೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ, ಸಭೆಗೆ ಬರೋದಿಲ್ಲ, ಕಮಿನ ತಗೊಳ್ಳೋದಿಲ್ಲ, ದೀಕ್ಷಾಸ್ನಾನ ತಗೊಳ್ಳೋದಿಲ್ಲ. ಯಾಕೆ ಇವರು? ಯಾಕಂದ್ರೆ ಇವರು ಸೈತಾನನ ದುರಿಚ್ಛೆಗಳನ್ನ ನೆರವೇರಿಸಬೇಕು ಅಂತ ಇದ್ದಾರೆ. ವಾಕ್ಯ ಹೇಳುತ್ತೆ, ಅವನ ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲೇ ಇಲ್ಲ. ನಾವು ನೋಡ್ತಾ ಇದ್ದೀವಿ, ಅನೇಕರು ಸಭೆಗೆ ಬರ್ತಾರೆ, ಮನೆಗೆ ಕೆಲವು ಪ್ರೇಯರ್ ಮಾಡ್ತಾರೆ, ಕೆಲವು ಬೈಬಲ್ ಓದ್ತಾರೆ, ಸತ್ಯದಲ್ಲಿ ನಿಲ್ಲುವುದೇ. ನೋಡಿದ್ದೀರಾ? ಸತ್ಯ ನಿಂತವ್ರು ನೋಡಿದ್ದೀರಾ? ಸತ್ಯ ಬಿಟ್ಟವ್ರು ನೋಡಿದ್ದೀರಾ? ನೆಕ್ಸ್ಟ್ ಅಂತ ಹೇಳ್ತಾನೆ, ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವ ಸ್ವಭಾವದ ಅನುಸಾರವಾಗಿ ಸುಳ್ಳನ್ನು ಆಡುತ್ತಾನೆ. ಅವನು ಸುಳ್ಳಿಗಲ್ಲ ಮೂಲ ಪುರುಷ. 2 ವಿಷಯ ಬರುತ್ತೆ. ನಿಮ್ಮೊಳಗೆ ಸತ್ಯ ಇದೆಯಾ? ನಿಮ್ಮೊಳಗೆ ಸುಳ್ಳಿದೆಯಾ? ನಿಮ್ ಜೀವನ ಸತ್ಯವಾಗಿದೆಯಾ? ನಿಮ್ ಜೀವನ ಸುಳ್ಳಾಗಿದೆ? ಅಂದ್ರೆ ನಿಮ್ಮ ಲೈಫ್ ರಿಯಲ್ ಆಗಿದೆ, ರೀಲ್ಸ್ ಆಗಿದೆಯಾ ಅಂತ ಹೇಳಿ. ನಾವು ರೀಲ್ಸ್ ನೋಡ್ತಾ ಇದ್ದೀವಿ ಅವಾಗ. ಅದಕ್ಕೆ ನಿಮ್ ಲೈಫ್ ರೀಲ್ಸ್, ನಿಮ್ ಲೈಫ್ ರಿಯಲ್? ರೀಲ್ಸ್ ರೀಲ್ಸ್ ರಿಯಲ್? ರೀಲ್ಸ್ ರಿಯಲ್? ನಿಜವಾಗ್ಲು? ಆದರೆ ನೀವು ಸುಳ್ಳನ್ನ ಆಡ್ತೀರಾ, ಸತ್ಯವನ್ನ ಆಡ್ತೀರಾ? பொய் வேடப்பட பொய் பேசுகிறேன், சத்தியத்தை பேசுகிறேன். எப்ப வேணும் எதை யூஸ் பண்ணிக்கிறேன்? ஏன் நான் கடவுள் மேலே இருக்கிறேன், அவர்கிட்ட போயிட்டு கடவுளை ಮನ್ನಿಸಿರುವಲ್ಲ. ಇವತ್ತು ಅನೇಕರು ಏನಿದ್ರೆ, ದೇವರು ಕರುಣಾಮಯನಾಗಿದ್ದಾನೆ, ನನ್ನೆಲ್ಲ ಪಾಪಗಳನ್ನು ಕ್ಷಮಿಸಿಬಿಡ್ತಾನೆ, ಹಾಗಾಗಿ ನಾನು ಯಾವಾಗ ಏನ್ ಬೇಕಾದ್ರೂ ಮಾಡ್ಬಿಟ್ಟು ದೇವರೇ ಕೀರ್ತನೆ 51 ನಾವು ಓದ್ಬಿಟ್ಟು ಕ್ಷಮಾಪಣೆ ಕೇಳ. ಯಾರು ಹೇಳ್ಕೊಟ್ರು ಗೊತ್ತಿಲ್ಲ ನನಗೆ. ಯಾರಾದ್ರೂ ಪಾಪದ ಅರಿಕೆ ಇಡ್ತಾರೆ ಅಂದ್ರೆ ಕೀರ್ತನೆ 51 ಓದೋದು. ಅದೇ ಕೀರ್ತನೆ 51 ಓದಬಾರದು. ಯಾಕಂದ್ರೆ ದಾವೀದನು ಬತ್ಷೆಬಳೊಂದಿಗೆ ಮಾಡಿದ ಪಾಪದ ನಿಮಿತ್ತವಾಗಿ ಅವನು ಉರಿಯನನ್ನ ಕೊಂದ. ಬತ್ಷೆಬಳ ಮಗನ ಸತ್ತು ಹೋದ. ಈಗ ನಾವು ಪಾಪ ಮಾಡಿದ್ದು ನಿಜ, ಅಂದ್ರೆ ಕೊಲೆಗಾರರಲ್ಲ. ಆದ್ರೆ ನಾವು ಪಾಪವನ್ನ ಮಾಡಿ ಕೊಲೆ ಮಾಡಿದ್ರೆ ಒಪ್ಕೊಳ್ತೀವಿ. ಆದ್ರೆ ಇದು ಸೈತಾನನ ಅತಿ ದೊಡ್ಡ ವಂಚನೆ.
நீங்க ஜெபிக்க கூட நீங்க சரியா உண்மையா ஜெபிக்கணும். போய் ஜெபிக்க கூடாது. நீங்க செஞ்ச பாவத்தை கடவுளுக்கு உண்மையா சொல்லி அந்த பாவத்துடைய மன்னிப்பை கடவுள்கிட்ட நீங்க வாங்கணும். ஆனா நீங்க எப்படி வந்து ஆண்டவரே நான் கொலை பண்ணிட்ட ஆண்டவரே என்ன மன்னிங்க ஆண்டவரே நான் பொய் பேசுற ஆண்டவரே நீங்க மன்னிங்க ஆண்டவரே கடவுள் பார்ப்பாரு கொலையே செஞ்சிரியே. இப்ப கடவுளுக்கே ஒரு டென்ஷன், எங்க கொலை பண்ணிக்கிறாங்க. ஏஞ்சல்ஸ் கொஞ்சம் கிட்ட வாங்க, கொஞ்சம் புக்கை ஓபன் பண்ணுங்க. புக் ஏஞ்சல்ஸ் சொல்லுவாங்க, புக்ல ஓபன் பண்ணா ஐயா இவ கொலையே செஞ்சிருங்க. பின்னேனா அப்பப்போ வந்து வந்து கொலை கொலை சொல்றானே. ಕೇಳ್ತಾ ಇದ್ದೀರಾ? ನಾವು ಸುಳ್ಳು ನಾವು ಸತ್ಯ ಈ ಎರಡೂ ಮಿಕ್ಸ್ ಮಾಡಿ ಜೀವಿಸುವಂತವರು. ಕೆಲವರು ಹೇಳ್ತಾರೆ, ಕೇಳ್ತಾ ಇದ್ದೀರಾ? ಕೆಲವರು ಹೇಳ್ತಾರೆ ಗೊತ್ತಾ, ಈ ಟಮಾಟೆ ಗೊಜ್ಜನ್ನ ಮಾಡುವಾಗ ಸ್ವಲ್ಪ ಸಕ್ಕರೆ ಹಾಕ್ಬಿಡಿ, ಟೇಸ್ಟ್ ಕೇಳಿದಿರಾ ಕೇಳಿಲ್ವಾ? ನೀವು ಹಾಗಲಕಾಯಿನ ಮಾಡುವಾಗ ಒಂಚೂರು ಬೆಲ್ಲ ಹಾಕ್ಬಿಡಿ, ಏನ್ ಟೇಸ್ಟ್ ಗೊತ್ತಾ? ಏನು ಹೇಳ್ತಾ ಇದ್ದಾರೆ ಗೊತ್ತಾ? ನಾವು ಯಾವನ್ನ ಖಾರವಾಗಿ ಇಷ್ಟಪಟ್ಟು ತಿಂತೀವೋ ಅಲ್ಲಿ ಏನ್ ಹಾಕ್ತಾ ಇದ್ದಾರೆ ಅವರು? ಬೆಲ್ಲ ಸಕ್ಕರೆ ಹಾಕ್ತಾ ಇದ್ದಾರೆ. ಹಾಗೆ ನಾವು ಸತ್ಯವಾಗಿ ಜೀವಿಸುವಂತ ದಿನಗಳಲ್ಲಿ ನಮ್ಮ ಜೀವನದಲ್ಲಿ ಸುಳ್ಳನ್ನ ಹಾಕ್ತಾ ಇದ್ದಾರೆ. ಇವತ್ತು ಅನೇಕರು ಸತ್ಯವಾಗಿ ಮಾತಾಡಲ್ಲ, ಸತ್ಯಕ್ಕಾಗಿ ನಿಲ್ಲಲ್ಲ, ಸತ್ಯಕ್ಕಾಗಿ ಜೀವಿಸಲ್ಲ, ಸತ್ಯಕ್ಕಾಗಿ ಏನು ಮಾಡಲ್ಲ. ಎಲ್ಲ ಸುಳ್ಳಿನ ಜೀವನಗಳು, ವೇಷದ ಜೀವನಗಳು, ನಾಟಿಕೆಯ ಜೀವನಗಳು. ಹೌದಾ ಇಲ್ವಾ? ஜபிக்க மாதிரி ஜபிக்கிறது. சில பேருக்கு எப்படி சொன்னா வீட்டுல ஜபிக்கணும். அப்பதான் அப்பா அம்மா ரொம்ப நல்ல என் மகள், அதுக்கு எனக்கு அதில் 5 மணிக்கு கேச்சிட்டு அம்மே நல்லையா ஜோரா 5 மணிக்கு கேச்சிட்டு 2 பாட்டை ஜோரா கத்தி பாடுறது, பக்கத்துல ஏஞ்சிடணும். தூங்குற என்ன பண்ணலாம், ஏதுல பாடி ஜோரா பாடிட்டு ஆனை மாறி கைய கால் வச்சுட்டு இந்த மூக்குல ஜபிக்கிறது. எப்படி ஜபிக்கிறது? மூக்கல ஜபிக்கிறது. அப்ப அவங்க அப்பா ಅಮ್ಮ ಎನ್ ಮಗು ಮೆಲ್ಲ ಎಷ್ಟೋ ಜನ ಪ್ರಾರ್ಥಿಸ್ತೀನಿ ಹೇಳಿ ಪ್ರಾರ್ಥಿಸದೆ ವಂಚನೆ ಮಾಡ್ತಾರೆ. ಸುಳ್ಳು ಆವರಿಸಿಕೊಳ್ತಾ ಇದೆ. ಪೇತ್ರನುடைய ಲೈಫ್ பார்க்கலாம். ಪೇತ್ರನು ಯೇಸುವಿನ ಜೊತೆ ಇದ್ದು ಆ ಗತ್ಸಮನೆ ತೋಟದಲ್ಲಿ ಯೇಸುವನ್ನ ಹಿಡಿದಾಗ ರೋಷಗೊಂಡು ಮಲ್ಕನ ಕಿವಿಯನ್ನ ಕತ್ತರಿಸಿದ. ಅದೇ ಪೇತ್ರ ಮಹಾಯಾಜಕನ ಮನೆಯಲ್ಲಿ ಯೇಸುವಿಗೆ ನ್ಯಾಯ ತೀರ್ಪು ಆಗುವಾಗ 3 ಬಾರಿ ಹೇಳ್ತಾನೆ, ನಾನು ಯೇಸುವನ್ನು சொன்னா எப்படி சொல்லிட்டாங்க? எப்படி சொல்லிட்டாங்க? அவனால எப்படி சொல்ல முடிஞ்சிச்சு? ಇವತ್ತು ನಮ್ಮ ಜೀವನ ಹೀಗೇನೆ. ಕಾಲಗಳು ಪರಿಸ್ಥಿತಿಗಳು ಬದಲಾವಣೆ ಆಗುವಾಗ ಸುಳ್ಳಿಗೆ ಸುಳ್ಳಂತೆ, ಸತ್ಯಕ್ಕೆ ಸತ್ಯದಂತೆ ನಾವು ಜೀವಿಸ್ತಾ ಇದ್ದೀವಿ. ನಾವು ಹೆಮ್ಮೆ ಹೇಳಿದ್ರು, ನನಗೆ ಸೈತಾನಿಗೆ ಸಂಬಂಧಪಟ್ಟಿದ್ದು ಯಾವುದೊಂದು ನನ್ನೊಳಗೆ ಇಲ್ಲ ಅಂತ. ಆದ್ರೆ ನನ್ನೊಳಗೆ ದೇವರಿಗೆ ಸಂಬಂಧಪಟ್ಟಿದ್ದು ಯಾವುದೊಂದು ಇಲ್ಲ. ಸೈತಾನಿಗೆ ಸಂಬಂಧಪಟ್ಟಿದೆ. ಸೈತಾನ್ ಮಾಡುವ ಕಾರ್ಯಗಳನ್ನು ನಾವು ಮಾಡ್ತಾ ಇದೀವಿ, ಸೈತಾನ ಖುಷಿ ಪಡಿಸ್ತಾ ಇದೀವಿ, ಸೈತಾನ ಸಂತೋಷ ಪಡಿಸ್ತಾ ಇದೀವಿ. ಆದರೆ ದೇವರ ನಾಮವನ್ನ ನಾವು ಮಹಿಮೆ ಪಡಿಸ್ತಿಲ್ಲ. ಮಕ್ಕಳೇ ಸ್ವಲ್ಪ ಹೇಳ್ತೀನಿ, ಗಮನಿಸ್ಕೊಳ್ಳಿ. ಸಮಯ ಇದೆಯಲ್ವಾ? ಆಮೇಲೆ ಅಲ್ಲೇಲಿಯಾ? ಯಾರಿಗಾದ್ರೂ ಬೋರ್ ಆಗ್ತಾ ಇದೆಯಾ? ಸತ್ಯ ಸುಳ್ಳು ಜೊತೆಗೆ ನೀವು ನಿಮಗೆ சத்தியவாகிட்டீங்களா? உங்களுக்கு நீங்களே உண்மையாக்குறீங்களா? இன்னொருத்தருக்கு உண்மையை பத்தி நான் பேசுறதில்லை, உங்களுக்கு நீங்களே உண்மையாக்குறீங்களா? எல்லோரும் மாத்திரம் சில பேர் பார்க்கிறாங்க, என்னன்னா பேசுறாங்க, எந்த ಲ್ಯಾಂಗ್ವೇಜ್ல பேசுறாங்க, ಯಾವ ಲ್ಯಾಂಗ್ವೇಜ್ ಇದು? ನೀವೇ ಸತ್ಯವಾಗಿದ್ದೀರಾ? ಅದು ಏನ್ ಅರ್ಥ? ನೀವೇ ಸತ್ಯವಾಗಿದ್ದೀರಾ?
ನಿಮ್ಮ ಮನೆಯಲ್ಲಿ ಸತ್ಯವಾಗಿದ್ದೀರಾ, ಸಭೆಯಲ್ಲಿ ಸತ್ಯವಾಗಿದ್ದೀರಾ, ಕೆಲಸದಲ್ಲಿ ಸತ್ಯವಾಗಿದ್ದೀರಾ, ವ್ಯಾಪಾರದಲ್ಲಿ ಸತ್ಯವಾಗಿದ್ದೀರಾ? ಪರೀಕ್ಷೆ. ನೀವು ಸತ್ಯವಾಗಿಲ್ಲ ಅಂದ್ರೆ ನಿಮ್ಮೊಳಗೆ ಸುಳ್ಳು ಇದೆ. ನಿಮ್ಮೊಳಗೆ ಸುಳ್ಳು ಇದೆ ಅಂದ್ರೆ ಸೈತಾನಿಗೆ ಸಂಬಂಧಪಟ್ಟಿದೆ. ಹೌದಾ? ನಿಜನಾ? ಹಾಗಾದ್ರೆ ನಾವು ಹೇಗೆ ಹೇಳ್ಬೋದು ಸೈತಾನ್ ಸಂಬಂಧಪಟ್ಟಿದ್ದು ನನ್ನೊಳಗಿಲ್ಲ? ಕೆಲವರ ಜೀವಿತಗಳಲ್ಲಿ ನಾವು ಪರೀಕ್ಷೆ ಮಾಡುವಾಗ ಅವರ ಬುದ್ಧಿ, ಅವರ ಬಾಯಿ, ಅವರ ನಾಲಿಗೆ ಬಹಳ ಚೂಪು. ಅವರು ಎಷ್ಟು ಕ್ಲಿಯರ್ ಆಗಿ ಸುಳ್ಳನ್ನು ಹೇಳ್ತಾರೆ ಅಂದ್ರೆ ಸತ್ಯದಂತೆ ಹೇಳೋದು. ಅದು ನಿಮಗಿದೆಯಾ? ಕೇಳೋ ಟಕ 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 ನಮ್ಗೆ ಆಶ್ಚರ್ಯ ಆಗುತ್ತೆ. ನಾವು ಈ ಕಡೆ ಏನೋ ವಿಷಯ ಕೇಳ್ಕೊ ಬಂದ್ಬಿಟ್ಟಿರ್ತೀವಿ, ಹಿಂಗ ಆಗ್ಬಿಟ್ಟಿದೆ, ಹಿಂಗಂದ್ರೆ ಇಲ್ಲಿ ನೋಡಿದೆ, ಹಿಂಗ ಆಯ್ತು ಅಂತ ನಾವು ಹೋಗಿ ಕೇಳಕ್ಕಿಂತ ಮುಂಚೆ ಅವರು ಉತ್ತರ ಕೊಡ್ತಿರ್ತಾರೆ. ಅವಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅವರು ಹೊಟ್ಟೆ ಕಿಚ್ಚುಪಟ್ಟು ಸುಳ್ಳನ್ನ, ಹೌದಾ, உங்க வாழ்க்கை பொய் நிரம்பி இருந்தா ஆண்டவருடைய கிருபை நீங்க இழந்துருவீங்க. If grace covers you, you will overcome Satan. கிருபை உங்களை மூடி இருந்தா பிசாசை நீங்க ஜெயிக்கிறீங்க. அது பிசாசே உங்களை மூடி இருந்தா கிருபை உங்களை விட்டு ದೂರ ಹೋಗುತ್ತೆ. ಹಾಗಾಗಿ ನೀವು ಬಹು ಎಚ್ಚರಿಕೆಯನ್ನು ವಹಿಸಬೇಕು. ಸತ್ಯವನ್ನ ಮಾತಾಡ. ಏನ್ ಮಾತಾಡೋದು? ಯಾವಾಗ? ಯಾವಾಗಾದ್ರೂ 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 ಕೋರ್ಟಲ್ಲಿ ಹೋದಾಗ ಸತ್ಯವನ್ನು ಬಿಟ್ಟು ನಾನು ಏನು ಹೇಳೋದು? ಆ ಸತ್ಯವನ್ನು ಬಿಟ್ಟು ನಾನು ಏನು ಹೇಳೋದೇ ಇಲ್ಲ. ಆನೆ ಇಟ್ಬಿಟ್ಟು ಏನಪ್ಪ ಈ ಕೊಲೆ ಆಮೇಲೆ ನೋಡ್ದ? ಇಲ್ಲ ಸರ್. ಕಳ್ಳ ಕೊಲೆ ಮಾಡ್ದ? ಇಲ್ಲ ಸರ್. ಕದ್ದ? ಇಲ್ಲ ಸರ್. ಅದನ್ನ ಯಾಕೆ ಪ್ರಮಾಣ ಮಾಡಬೇಕು? ಖುಷಿಗೆ ನಿಮ್ಮ ಜೀವನವನ್ನ ಸೈತಾನ ಆಳ್ವಿಕೆ ಮಾಡ್ತಾ ಇದ್ದಾನೆ ಅಂತ ಹೇಗೆ ಕಂಡುಕೊಳ್ಳೋದಂದ್ರೆ ನೀವು ಸತ್ಯವಾಗಿ ಇರೋಕ್ಕೂ ಸತ್ಯವಾಗಿ ಮಾತಾಡೋಕ್ಕೂ ನಿಮ್ಮಿಂದ ಆಗಲ್ಲ. ಈ ಒಂದು ಪರಿಸ್ಥಿತಿಯನ್ನ ನೀವು ದಾಟಿ ಬಿಟ್ರೆ ನೀವು ಸತ್ಯವಾಗಿ ಮಾತಾಡೋದು ನಿಮ್ಮನ್ನ ನಂಬಲ್ಲ. ಅದು ಬೈಕ್ ಚಿಚ್ಚ ಇಲ್ವಾ? ಅವನು ಸುಳ್ಳುಗಾನ, ಬಾಯಿ ತೆರೆದ್ರೆ ಸುಳ್ಳು, ಅವನ ಮೈಯೆಲ್ಲ ಸುಳ್ಳು, ಅವನ ತಲೆಯಲ್ಲಿ ಎಷ್ಟು ಕೂದಿದೆಯೋ ಅಷ್ಟು ಸುಳ್ಳು. ಯಾಕೆ? ಹೇಳಿ 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 ನಮಗೆ ಅವ್ರು ತಮ್ಮ ಹೆಸರನ್ನ ಕೊಟ್ಬಿಟ್ಟಿರ್ತಾರೆ. ನನ್ನ ಹೆಸರು ಸುಳ್ಳುಗಾರ. ಅದು ಬರ್ಬಿಟ್ಟು ಇಲ್ಲೇ ಇರು, 2 ನಿಮಿಷ ನೀನು ಹೋಗಿ ಬಂದೆ, ನನಗೆ ಗೊತ್ತು. ಈಗ ಹೋಗಿ ಬರೋದು 2 ನಿಮಿಷ ಅಲ್ಲ, ನೀವು ವಾಪಸ್ಸು ಬರುವುದೇ. ಮಕ್ಕಳೇ, ಫಸ್ಟ್ ಹೇಳೋದಿಷ್ಟೇ, ಸೈತಾನಿಗೆ ಸಂಬಂಧಪಟ್ಟಿದ್ದು ನಮ್ಮೊಳಗೆ ಇರು. ಜೋರಾಗಿ ಸೈತಾನಿಗೆ ಸಂಬಂಧಪಟ್ಟಿದ್ದು ನಮ್ಮೊಳಗೆ ಇರುವ. ಹಾಗಾದ್ರೆ ಲೋಕದ ಆಸೆ ನಮ್ಮೊಳಗೆ ಇರಬಾರ್ದು, ಲೋಕದ ಕಾರ್ಯಗಳು ನಮ್ಮೊಳಗೆ ಇರಬಾರ್ದು, ಲೋಕದ ಹಿಂದೆ ನಾನು ಹೋಗಬಾರ್ದು, ಲೋಕದಲ್ಲಿ ಪ್ರೀತಿಯನ್ನ ಹುಡುಕಬಾರ್ದು. ಒಂದನ್ನ ಹೇಳಿದ್ವಿ ನೋಡಿ, ನಿಮ್ಮ ಲೈಫಲ್ಲಿ ಲೋಕ ನಿಮ್ಮನ್ನ ದ್ವೇಷ ಮಾಡಿ ಏನ್ ಬೇಕು ಉಲ್ಟಾ ಹೇಳ್ತಾ ಇದ್ರು. ಎಲ್ಲರೂ ಪ್ರೀತಿಸ್ಬೇಕು ಅಂತ ಹೇಳಿ ಅಂದ್ರೆ ದ್ವೇಷ ಮಾಡ್ಬೇಕು ಅಂತ ಹೇಳಿದ್ರೆ, ನೀವೊಬ್ಬ ರಿಯಲ್ ಕ್ರಿಶ್ಚಿಯನ್ ಅಂದ್ರೆ, ನಾಟ್ ರೀಲ್ಸ್, ರಿಯಲ್ ಕ್ರಿಶ್ಚಿಯನ್ ಅಂದ್ರೆ ಲೋಕ ನಿಮ್ಮನ್ನ ದ್ವೇಷ ಮಾಡಿ. ಹೌದಾ? ಇಲ್ಲ. ಮತ್ತೆ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಅಕ್ಕಚಪ್ಪ ಏನ್ ಹೇಳ್ತಾರೆ? ಬನ್ನಿ, 34-39 ವಾಕ್ಯಗಳು.
34ರಿಂದ 39. ಮತ್ತೆ ಅವರು ಸುವಾರ್ತೆ 10ನೇ ಚಾಪ್ಟರ್. ಭೂಲೋಕದ ಮೇಲೆ ಹಾ. ಸಮಾಧಾನ ಹುಟ್ಟಿಸುವುದಕ್ಕೆ ಬಂದೆನೆಂದು ನೆನೆಸಬೇಡಿರಿ. ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೆನು. ಹೇಗೆಂದರೆ ಮಗನಿಗೂ ತಂದೆಗೂ ಮಗಳಿಗೂ ತಾಯಿಗೂ ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೆನು. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು. ತಂದೆ ಮೇಲಾಗಲಿ ತಾಯಿ ಮೇಲಾಗಲಿ ನನ್ನ ಮೇಲೆ ನೀಡುವುದಕ್ಕಿಂತ ಹೆಚ್ಚಾದ ಮಮತೆ ನೀಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆ ನೀಡುವವನು ನನಗೆ ಯೋಗ್ಯನಲ್ಲ. ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕೊಂಡುಕೊಂಡವನು ಅದನ್ನು ಕಳಕೊಳ್ಳುವನು. ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಆಮೇಲೆ ಹೇಳಿ ಆಮೇಲೆ. ಏನು ವಾಕ್ಯ ಇದೆ ಇಲ್ಲಿ? ಏನು ವಾಕ್ಯ? ನಂಬರ್ 1 ಏನಂತೆ? ತಂದೆಗೂ ಮಗನಿಗೂ ಮಗಳಿಗೂ ತಾಯಿಗೂ ಅತ್ತೆಗೂ ಸೊಸೆಗೂ ಏನಂತೆ? ಭೇದ ಹುಟ್ಟಿಸಬಾರದು. ಇದು ಭೇದ ಅಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ ಅಲ್ಲ. ಸರಿನಾ? ಎರಡದಾಗಿ ಹೇಳ್ತಾರೆ, ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿ. ಯಾರು ವೈರಿ? ಮೂರನೇದಾಗಿ ಏನ್ ಹೇಳ್ತಾರೆ? ತಾಯಿಯ ಮೇಲೆ, ತಂದೆ ಮೇಲೆ, ಗಂಡನ ಮೇಲೆ, ಹೆಂಡತಿ ಮೇಲೆ ಹೆಚ್ಚಾದ ಮಮತೆ ಇರುವುದು ನನಗೆ ಶಿಕ್ಷಣೆ. ನಾಲ್ಕನೇದಾಗಿ ಹೇಳ್ತಾರೆ, ತನ್ನ ಪ್ರಾಣದ ಮೇಲೆ ಪ್ರೀತಿ ಇಡೋನುವೆ ನನ್ನ ಶಿಷ್ಯನೇ. ಇಲ್ಲಿ ಯೇಸು ಸ್ವಾಮಿ ಏನನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಆತನು ವ್ಯತ್ಯಾಸವನ್ನ ಕಲ್ತಿಲ್ಲ. ಮನೆಯಲ್ಲಿ ಇರುವಂತ ವ್ಯಕ್ತಿಗಳಲ್ಲಿ ಕರ್ತನು ವೈರಾಗ್ಯವನ್ನ ಕರ್ತಾನೆ. ಏನ್ ವೈರಾಗ್ಯ ಅಂದ್ರೆ, ಮನೆಯಲ್ಲಿ ನಾವೆಲ್ಲ ಇರ್ತೀವಿ, ಕುಟುಂಬವಾಗಿ ರಕ್ಷಣೆ ಹೊಂದಿರ್ಬೋದು, ಕುಟುಂಬವಾಗಿ ನಾವಿರ್ಬಹುದು. ಆದ್ರೆ ಒಬ್ಬರಿಗೆ ಕ್ರಿಸ್ತನ ಕುರಿತು ಮಾಡಬೇಕು ಅಂತ ವೈರಾಗ್ಯ ಇರುತ್ತೆ, ಒಬ್ಬರಿಗೆ ಮಾಡುವಂತ ವೈರಾಗ್ಯ ಇಲ್ಲ. ಒಬ್ರು ಯೇಸು ಸ್ವಾಮಿ ಹೇಳಿದನ್ನ ಮಾಡಲೇಬೇಕು ಅಂತ ನಿಂತಿರ್ತಾರೆ, ಇನ್ನೊಬ್ರು ಯೇಸು ಸ್ವಾಮಿ ಹೇಳಿದನ್ನ ಮಾಡದನೆ. ಆಗ ನಮ್ಗೆ ಏನ್ ಅನಿಸುತ್ತೆ ಅಂದ್ರೆ, ಇವ್ರು ಯೇಸು ಸ್ವಾಮಿ ಮಾತಾಡೋರು ಮಾಡಲ್ಲ ಅನ್ನೋರು. ಅಂದ್ರೆ ನಿಮಗೆ ಇದು ನಮ್ಮ ಮನೆಗಳಲ್ಲಿ ಫಸ್ಟ್ ನಮ್ಮ ಮನೆಗಳಲ್ಲೇ ನಡೆಯುವಂತ ಕಾರ್ಯ. ನಿಮ್ಮ ತಾಯಿ ಒಂದು ವೈರಾಗ್ಯ ಉಳ್ಳವರಾಗಿದ್ರೆ ನಿಮ್ಮ ತಂದೆಗೆ ವೈರಾಗ್ಯ ಇರೋದಿಲ್ಲ. ನಿಮ್ಮ ಹೆಂಡತಿಗೆ ವೈರಾಗ್ಯ ಇದ್ರೆ ನಿಮ್ಮ ಗಂಡನಿಗೆ ವೈರಾಗ್ಯ ಇರೋದಿಲ್ಲ. ನಿಮ್ಮ ಮಕ್ಕಳಿಗೆ ವೈರಾಗ್ಯ ಇದ್ರೆ ನಿಮಗೆ ವೈರಾಗ್ಯ ಇರೋದಿಲ್ಲ. ಯಾಕಂದ್ರೆ ನಾವು ನಮ್ಮ ಒಂದು ಸ್ವಾರ್ಥವನ್ನ ನೆರವೇರಿಸಿಕೊಳ್ಳುವುದಕ್ಕಾಗಿ, ನಮ್ಮ ಇಚ್ಛೆಗಳನ್ನ ನೆರವೇರಿಸಿಕೊಳ್ಳುವುದಕ್ಕಾಗಿ ಆ ಸಮಯಗಳಲ್ಲಿ ದೇವರ ಕಾರ್ಯಗಳನ್ನ ಬಿಡ್ತೀವಿ. ಆಗ ನಮ್ಮ ಕೆಳಗಿರೋರು ಮೇಲೂರಿಗೆ ಏನು ಅನ್ಸುತ್ತೆ? ಕೋಪ ಬರುತ್ತಾ ಬರಲ್ವಾ? ಕೂಗ್ತಾರ ಕೂಗಲ್ವಾ? ಬೈತಾರ ಬೈಯಲ್ವಾ? ನಾವು ವೈರಿ ಇರಿಸ್ಬೋದು. ಯಾರು ನಮಗೆ ವೈರಿನ? ನಿಜವಾಗ್ಲೂ ವೈರಿನ ಅವರು? ಇವತ್ತು ದೇವ ಮಕ್ಕಳ ಮನೆಗಳಲ್ಲಿ ನಡೆಯುತ್ತಿರುವಂತ ಮುಖ್ಯ ಕಾರ್ಯ ಏನಂದ್ರೆ, ದೇವರಿಗಾಗಿ ಯಾರೊಬ್ರು ನಿಲ್ತಾರೋ ಅವ್ರಿಗೆ ಸಪೋರ್ಟ್ ಆಗಿ ಇನ್ನೊಬ್ರು ನಿಲ್ಲ. ದೇವ್ರ ಕಾರ್ಯಗಳನ್ನ ಯಾರು ಮಾಡ್ತಾರೋ ಅದಕ್ಕೆ ಸಪೋರ್ಟ್ ಆಗಿ ಇನ್ನೊಬ್ರು ಸಪೋರ್ಟ್ ಕೊಡಲ್ಲ. ಆದ್ರೆ ಸೈತಾನ್ ಕಾರ್ಯಗಳಾಗಿ ದೇವ್ರ ಮಕ್ಕಳೇ ಅವರು. ಆದ್ರೆ ದೇವರ ಅಲ್ಲದ ಕಾರ್ಯಗಳನ್ನ ಮಾಡುವಾಗ ಅವ್ರಿಗೆಲ್ಲರೂ ಸಹಾಯಕರಾಗಿ ನಿಂತುಬಿಡ್ತಾರೆ. ಅವಾಗ ದೇವರು ಮಾತಾಡಿದ್ರು, ಯೇಸು ಕ್ರಿಸ್ತನ ಮಾತು ಇದ್ರು ಅದನ್ನ ಮಾಡದ ಹೋದ ಪಕ್ಷದಲ್ಲಿ, ಮಾಡುವಂತ ಪಕ್ಷದಲ್ಲಿ ನಮ್ಮ ಜೀವನದಲ್ಲಿ ಉಂಟಾಗುವಂತ ನೋವಿನ ಭಾಗ ನಿಮಗೆ ವೈರಾಗ್ಯ ಇದೆ, ನಿಮ್ಗೆ ಸ್ವಾಮಿ ಹೇಳಿರ್ತಾರೆ ಅದನ್ನ ಮಾಡಬೇಕು ಅಂತ ಹೇಳಿ. ಅದೇ ನಿಮ್ಮೆಲ್ಲರೂ ಮಾಡಿದ್ರೆ ಮಾಡಲೇಬೇಕಾ? ನೀನ್ ಮಾತ್ರ ಮಾಡ್ಬೇಕಾ? ಅವ್ರಿದ್ರೆ ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು. ನಿಮ್ ಜೊತೆ ಮಾತ್ರ ಏಸ್ವಾಮಿ ಮಾತಾಡ್ಬಿಟ್ರ, ಅವ್ರ ಜೊತೆ ಏಸ್ವಾಮಿ ಮಾತಾಡಲ್ವಾ?
ಹೀಗೆ ಅನೇಕರು ನಿಮ್ಮೊಳಗಿದ್ದ ಹುಮ್ಮಸ್ಸು, ನಿಮ್ಮೊಳಗಿರುವಂತಹ ಆಸಕ್ತಿ, ನಿಮ್ಮೊಳಗಿರುವಂತಹ ದೈವ ಭಯಗಳನ್ನ ಹಾಳು ಮಾಡಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಲೋಕ ನಿಮ್ಮನ್ನ ದ್ವೇಷ ಮಾಡಬೇಕು. ನೀವು ಯೇಸು ಸ್ವಾಮಿಗಾಗಿ ನಿಂತ್ಕೊಂಡ್ರೆ ನಿಮ್ಮ ಮನೆಯವರೆಲ್ಲ ನಿಮಗೆ ವಿರುದ್ಧವಾಗಿ ನಿಲ್ತಾರೆ, ನಿಮ್ಮ ಕುಟುಂಬದವರು ನಿಮಗೆ ವಿರುದ್ಧವಾಗಿ ನಿಲ್ತಾರೆ, ನಿಮ್ಮನ್ನು ಪ್ರೀತಿಸೋರು ನಿಮಗೆ ವಿರುದ್ಧವಾಗಿ ನಿಲ್ತಾರೆ, ನಿಮ್ಮ ಸ್ನೇಹಿತರು ನಿಮಗೆ ವಿರುದ್ಧವಾಗಿ ನಿಲ್ತಾರೆ. ಅವರು ವಿರುದ್ಧವಾಗಿ ನಿಂತ್ಕೊಳ್ಳೋಕೆ ಕೇಳ್ಕೊಂಡ್ರೆ ನಿಮ್ಮೊಳಗೆ ಕ್ರಿಸ್ತನು ಜೀವಿಸ್ತಾ ಇದ್ದಾರೆ. இயேசு கிறிஸ்து எப்போ உங்களுக்குள்ள வாழ்றாரோ இந்த உலகமே உங்களுக்கு எப்படி இருக்காது, ஒரு பகைக்கோ லைக் உங்களை ஒரு எனிமி போல பார்க்கலாம். பட் ரியலி தான் அவன் எனிமியே. சரிதா? அது நமக்கு என்ன சொன்னா, அப்பா நேசிக்கணும், அம்மா நேசிக்கணும், ஆயனை நேசிக்கணும், பாட்டி நேசிக்கணும், கிறிஸ்டியன் நேசிக்கணும். எல்லாருடைய நேச அன்பு பாசத்துல நம்ம வச்சுக்கிறோம். லாலா லாலா இது லலா லலான்னு இருந்தா இயேசுக்குள்ள இருந்த அந்த வைராக்கியம், இயேசுக்குள்ள இருந்த அந்த நெருப்பு நம்மளுக்குள்ள இல்லை. ಯೇಸು ಸ್ವಾಮಿನ ಸ್ವಂತ ಅಣ್ಣ ತಮ್ಮಂದ್ರೆ ದ್ವೇಷ ಮಾಡಲಿಲ್ವಾ? ಯೇಸು ಸ್ವಾಮಿನ ತನ್ನ ಪಟ್ಟಣದವ್ರನ್ನ ಅಗೆತನ ಮಾಡಲಿಲ್ವಾ? ಯಹೂದ್ಯರು ಮಾಡಲಿಲ್ವಾ? ಆದ್ರೆ ನಮಗೆ ಯಾಕೆ ದ್ವೇಷ ಮಾಡಬಾರ್ದು ಯೋಚಿಸ್ತಾ ಇದ್ದೀವಿ? ಯೇಸು ನಿನ್ನೊಳಗೆ ಜೀವಿಸ್ತಾನೆ ಅಂದ್ರೆ ನಿನಗೆ ಎಲ್ಲರೂ ಶತ್ರುಗಳೇ, ಒಬ್ಬ ಅಲ್ಲ, ಎಲ್ಲರೂ ಶತ್ರುಗಳು. ಯಾಕಂದ್ರೆ ನಿನ್ನೊಳಗೆ ಯೇಸು ಇರುವುದು ನಿಶ್ಚಯ, 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 ನಿನ್ನೊಳಗೆ ಯೇಸು ಇರುವುದು ನಿಶ್ಚಯ. ಅದಕ್ಕಾಗಿ ಎಲ್ಲರಿಗೂ ದ್ವೇಷ ಮಾಡ್ತಾರೆ. ಆದ್ರೆ ಆ ದ್ವೇಷಕ್ಕಿಂತ ಯೇಸುವಿನ ಪ್ರೀತಿ ದೊಡ್ಡದು. ಚಪ್ಪಾಳೆ ಒಂದಿಗೆ ಯೇಸು ಕೈ ಡೋಂಟ್ ಸೀಕ್ ವರ್ಲ್ಡ್ಲಿ ಲವ್. ಜನರಿಂದ ಪ್ರೀತಿ ನೋಡ್ಬಿಡ್ಬೇಕು, ನಮ್ಮನ್ನ ದ್ವೇಷಿಸಿ ನಿಮ್ಮ ಹೃದಯದಲ್ಲಿ ಒಂದು ಬರನೇ ಉಳ್ಳವರಾಗಿರಬೇಕು. ಈ ಲೋಕ ನನ್ನ ದ್ವೇಷ ಮಾಡ್ತಾರೆ, ಈ ಜನ ನನ್ನ ದ್ವೇಷ ಮಾಡ್ತಾರೆ, ಇದರ ಗುರುತು ಯೇಸು ನನ್ನೊಳಗಿದೆ. ಯಾಕಂದ್ರೆ ಯೇಸುವನ್ನ ಜಗತ್ತು ದ್ವೇಷಿಸಿದ ಹಾಗೆ ಯೇಸು ನಮ್ಮೊಳಗಿರುವಾಗ ಜಗತ್ತು ನಮ್ಮನ್ನ ದ್ವೇಷಿಸಬೇಕು. ಒಂದೊಂದು ವೇಳೆ ನಿಮ್ಗೆ ಯೋಚನೆ ಬರುತ್ತೆ, ನಾನು ಏನು ಮಾಡಲ್ಲ, ಎಲ್ಲಿ ಹೋಗಲ್ಲ, ಯಾರ ಕಂಡೆ ಹೋಗಲ್ಲ, ಯಾವ ವಿಷಯಕ್ಕೂ ಹೋಗಲ್ಲ, ನಾನು ಕಂಡ್ರೆ ಯಾಕೆ ಇವ್ರಿಗಾಗಲ್ಲ? ನಮಗೆ ದೊಡ್ಡ ಪ್ರಶ್ನೆ. ನಾನಾಯ್ತು, ನಮ್ಮ ಮನೆ ಆಯ್ತು, ನಾನಾಯ್ತು, ಸಭೆ ಆಯ್ತು, ನಾನಾಯ್ತು ಪಾಸ್ಟರ್, ನಾನಂದ್ರೆ ಆಗಲ್ಲ. ಯಾಕೆ ಹಂಗಂದ್ಬಿಟ್ಟು ನಾವು ಊಟ ಮಾಡಿದೆ, ನಿದ್ರೆ ಮಾಡಿದೆ, ಒಳ್ಳೆ ಕಬಾಬ್ ಪೀಸ್ ತಿಂದೆ, ಯೋಚನೆ ಮಾಡ್ತಾ ಆ ಯೋಚನೆ ಸೇರಿದಾಕಿ ನಿಜವಾದ ವಿಷಯ ನಿಮ್ಮೊಳಗೆ ಯೇಸು ಇದ್ದಾನೆ. ಆ ಯೇಸು ನಿಮ್ಮೊಳಗೆ ಇರುವುದಕ್ಕಾಗಿನೇ ನಿಮ್ ಕಂಡ್ರೆ ಅವ್ರಿಗೆ ಆಗಲ್ಲ. ನಿಮ್ಮನ್ನ ಕಂಡು 4 ಜನ ಅಂತ ತಿಳ್ಕೋಬೇಕು, ಯೇಸು ಒಳಗಿದ್ದಾನೆ. ಅನಾಥನಾಲಯ ನಮ್ಮ ಹುಡುಗ ಅಲ್ಲಿ ಕ್ಯಾಶೋದಾಸ್ ಹುಡುಗ, ನಮ್ಮ ಹುಡುಗ ಬಟ್ ನಿಮ್ಮ ಮಗ ಎಲ್ಲೋಗಿದ್ದಾನೆ? ಏನಮ್ಮ ಯಾಕೆ ಬಿಡು? ನಮ್ಗಲ್ಲ ಏನಂದ್ರೆ ಎಲ್ಲರೂ ಹೂವುಗಳನ್ನ, ಹೂವಿನ ಹಾರವನ್ನ ಹಾಕ್ತಾ ಇರೋದು. ಏನಾಗ್ಬೇಕು? ಹೂವಿನ ಹಾರ ಹಾಕ್ತಾರೆ ಅಂದ್ರೆ ನಮ್ಮನ್ನ ಅವ್ರು ಎಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ನಮ್ಮ ಮೇಲೆ ಕಲ್ಲುಗಳನ್ನ ಹಾಕಬೇಕು. ಏನಾಗಬೇಕು? ಕಲ್ಲುಗಳನ್ನ ಹಾಕಿದ್ರೆ ಗುರುತು ನನ್ನೊಳಗೆ ಯೇಸು ಜೀವಿಸ್ತಾ ಇದ್ದಾನೆ, ನನ್ನ ಯೇಸು ನನ್ನೊಳಗಿದ್ದಾನೆ, ನನ್ನ ಯೇಸು ನನ್ನೊಳಗಿದ್ದಾನೆ, ನಾನು ಯೇಸು ಒಳಗಿದ್ದೀನಿ. ಬಾಯ್ಬಿಟ್ಟು ಹೇಳಿ, ಚಪ್ಪಲೆ ಹೊಡೀರಿ, ಹೇಳಿ ಅಲ್ಲ, ನಾನು ಯೇಸು ಒಳಗಿದ್ದೀನಿ, ಯೇಸು ನನ್ನೊಳಗಿದ್ದಾರೆ, ನಾನು ಯೇಸು ಒಳಗಿದ್ದೀನಿ, ಯೇಸು ನನ್ನೊಳಗಿದ್ದಾರೆ, ನಾನು ಯೇಸು ಒಳಗಿದ್ದೀನಿ. ಬಾಯ್ಬಿಟ್ಟು ಹೇಳಿ ಅದಲ್ಲ. ನಾವು ಬಿಟ್ಟಿದ್ರಲ್ಲ ಎಲ್ಲಪ್ಪೂ ನಾವು ನಮಗೆಲ್ಲ ಅನ್ಬಾ ಪೇಸು
நம்ம எங்கே நடந்தா கூட ஒரு முள்ளு கூட நம்மளுக்கு காலுக்கு குத்தாத மாதிரி பார்த்தோம்னா ரொம்ப அன்பு. ಸ್ವಾಮಿ ನಮ್ಮನ್ನ ಯಾವ ಬಾಗಿಲಿಂದ ಬರಕ್ಕಾಗಿ ಹೇಳಿದ್ದಾರೆ? ಜೋರಾಗಿ ಹೇಳಿ. ಈಗ ಇಕ್ಕಟ್ಟಾದ ಬಾಗಿಲಲ್ಲಿ ಒಬ್ಬರೇ ಹೋಗಕ್ಕಾಗುತ್ತೆ ಅಂತ ಗೊತ್ತಾದ ಮೇಲೆ 50 ಜನ ಹೆಂಗ್ ಹೋಗೋದು? ಇಸುಕೊಂಡು ಅಮುಕೊಂಡು ನೂಕೊಂಡು ಹೇಳ್ಕೊಂಡು ಹೋಗ್ಬಾರ್ದು. ಎಲ್ಲ ನಾವು ಅಗಲವಾದ ದಾರಿಯಲ್ಲೇ ಹೋಗ್ಬಿಟ್ಟು ಅಲ್ಲಿ ಡೈವರ್ಷನ್ ತಗೊಂಡು ಇಕ್ಕಟ್ ಬಾಗಿಲು ಬಂದ್ಬಿಡ್ತೀವಿ. ಆಗುತ್ತಾ? ಏಸು ಹೇಳಿದ ವಿಷಯ ಅಂದ್ರೆ ಇಕ್ಕಟ್ಟಾದ ಬಾಗಿಲಿನ ಒಳಗೆ ಪ್ರವೇಶಿಸಿ. ದಾರಿಯೂ ಬಿಕ್ಕಟ್ಟೆ. ನಮ್ಮ ಜೀವನ ಯಾವತ್ತು ಹೆಂಗಿರುತ್ತೆ ಅಂದ್ರೆ ನಾವು ಯಾವತ್ತು ನಿಂತ್ಕೊಂಡ್ಬಿಟ್ಟು ಸ್ಟ್ರೈಟ್ ಆಗಿ ಬರಕ್ ಆಗಲ್ಲ. ನಮ್ಮ ಲೈಫ್ ಅಲ್ಲಿ ಒಂದ್ಸಲ ಹಿಂಗ್ ನಿಲ್ತಿರ್ಬೇಕು, ಹಿಂಗ್ ಅನ್ಬೇಕು, ಕೂತ್ಕೋಬೇಕು, ಎದಳ್ಬೇಕು, ಮಲ್ಕೋಬೇಕು. ಇದು ನಮ್ಮ ಲೈಫ್. ಯಾಕಂದ್ರೆ ನಾವು ಹೋಗುವ ದಾರಿಯು ಮಾರ್ಗವು ಹಾಗೆ ಇರೋದು. ಆದ್ರೆ ನಮ್ಮ ಜೀವನದಲ್ಲಿ ಇಂಥ ಪರಿಸ್ಥಿತಿಗಳೆಲ್ಲ ಬರುವಾಗ ನಾವು ಕಂಡ್ಕೊಳ್ಬೇಕು, ನಾನು ಯೇಸುವನ್ನ ಹಿಂಬಾಲಿಸ್ತಾ ಇದ್ದೀನಿ. ಹೇಳ್ತಾರೆ, ನೀ ಯೇಸುವನ್ನ ಹಿಂಬಾಲಿಸ ಏನ್ ಗುರುತು? ಹೌದು, ಏನ್ ಗುರುತು? ನೀನು ಪ್ರೇರ್ ಮಾಡ್ತೀಯಾ? ನಾನು ಪ್ರೇರ್ ಮಾಡ್ತೀನಿ. ನೀನು ಬೈಬಲ್ ಓದ್ತೀಯಾ? ನಾನು ಬೈಬಲ್ ಓದ್ತೀನಿ. ಹಾಗಾದ್ರೆ ನಮ್ಮಿಬ್ಬರಿಗೆ ವ್ಯತ್ಯಾಸ ಏನಂದ್ರೆ ನಾನು ಇಕ್ಕಟ್ಟಾದ ಬಾಗಿಲಲ್ಲಿ ಹೋಗ್ತಾ ಇದ್ದೀನಿ. ಜೋರಾಗಿ ಇಕ್ಕಟ್ಟಾದ ಬಾಗಿಲಲ್ಲಿ ಯಾರೆಲ್ಲ ಪ್ರವೇಶಿಸ್ತಾರೋ, ಇಕ್ಕಟ್ಟಾದ ಬಾಗಿಲಲ್ಲಿ ಯಾರೆಲ್ಲ ಹೋಗ್ತಾ ಇರ್ತಾರೋ ಅವ್ರು ಯೇಸುವನ್ನ ಹಿಂಬಾಲಿಸುವ ದೈವ ಮಕ್ಕಳು. ಒಬ್ರು ಹೇಳುದು, ಒಂದು ಪ್ರೇಯರ್ ಮಾಡಿದ್ರು. ಎಷ್ಟು ಪ್ರೇಯರ್ ಮಾಡಿ? ಏನಂದ್ರೆ ಕಷ್ಟನೇ ನಂಗೆ ಬರ್ಬಾರ್ದು. ಏನ್ ಬರ್ಬಾರ್ದು? ಸರಿ, ಕಣ್ಣೀರು ಬರ್ಲಿ ಅಂತ ಬೇಡ, ಕಣ್ಣೀರು ಬರಬಾರ್ದು. ಸಂಕಟ ಬೇಡ, ರೋಗ ಬೇಡ. ಹೇಳಿದೇನೋ ಒಂದು ಪ್ರೇಯರ್. ಏನ್ ಬರಬಾರ್ದು? ನೀವು ಜಡಿತೀರ, ஆண்டவரே ஒரு கஷ்டமில்லாத வாழ்க்கை தாரும் ஆண்டவரே. ஏசையா ஏசையா என்னை ஆசீர்வதிங்க ஏசையா. எனக்கு கஷ்டமே வரக்கூடாது, ஒரு துன்பம் வரக்கூடாது, ஒரு கண்ணீரும் வரக்கூடாது ஏசையா. என் வாழ்க்கையே ஒரு பூ போல மாற்றும் ஏசையா. அப்பா ஆண்டவர், என் மகளே, என் மகனே, நீ என் பின்னாலே வருகிறாயோ? என்ன சொல்வாரு? ನನ್ ಮಗನೇ, ನನ್ ಮಗಳೇ, ನೀ ನನ್ನ ಹಿಂದೆ ಬರ್ತಾ ಇದ್ರೆ ಯೇಸುವೇ ಡೌಟ್ ಆಗಿ ಕೇಳ್ತಾರಲ್ಲ. ಯೇಸು ಸ್ವಾಮಿಗೆ ಯಾಕೆ ಡೌಟ್ ಅಂದ್ರೆ, ಯೇಸು ಸ್ವಾಮಿ ನಡೆದು ಹೋದ ಹಾದಿ ಎಲ್ಲ ಯಾವುದು? ಮುಳ್ಳು. ಜೋರಾಗಿ ಯಾರು? ನಾವು. ನಾವು ಯಾರು ಹೋಗ್ತಾ ಇದೀವಿ? ಏನಮ್ಮ? ஹல்லேலூயா. பக்கத்துல ನೋಡಿ ಸ್ವಲ್ಪ. ஏசப்பா, எனக்கு கஷ்டமே கொடுக்காதீங்க. ಈ ಜಪ ಯಾರು ಮಾಡಲ್ಲ. சில பேருக்கு கன்ஃபியூஸ் இது என்ன பேசுறாங்க, என்ன பேசுறாங்க, என்ன பேசுறாங்க. ನಮ್ಮ ಸಹೋದರರ ಫ್ರೆಂಡ್ ಅವರು ಇದ್ರು ಚೆನ್ನೈಯಲ್ಲಿ. ಯೇಸುವೇ எனக்கு கஷ்டங்களை தாரும். என்ன ஜெபமா? என்ன கொடுக்கணும் ಅವ್ರಿಗೆ? ಆಗ ನಮ್ಮ ಬ್ರದರ್ ಕೌನ್ಸಿಲಿಂಗ್ ಮಾಡಿದ್ರು. ದೇವರ ಹತ್ರ ಹೋಗಿ ಅದಕ್ಕೆಲ್ಲ ಕೇಳಬಾರ್ದು. ಅವರಾಗಿ ಕೊಟ್ರೆ ತಗೋಬೇಕು, ನಾವಾಗಿ ಕೇಳಿ
சுமாரா நான் ஏசமாட கேட்கிறேன். என்ன கேட்கிறேன்? யோபன ರೀತಿ ಕಷ್ಟಕ್ಕೆ ಕೊಡ್ತಾರೆ ಕರುಳಲ್ಲಿ ಕೊಡ್ತಾರೆ. ಇಕ್ಕದೆಲ್ಲ இப்ப அவருக்கு இயேசு கிட்ட வரணுமா வேண்டவா, வரணுமா வேண்டவா? புரியுதா உங்களுக்கு? ನಿಮ್ ಜೀವನದಲ್ಲಿ ಕಷ್ಟ, ನೋವು, ಬಾಧೆಗಳನ್ನ ದೇವರು ಇಟ್ಟಿರ್ತಾನೆ. ಅದನ್ನ ಜಯಿಸಬೇಕು. ಅದರೊಟ್ಟಿಗೆ ದೇವರು ಫಲವನ್ನ ಕೊಟ್ಟಿರ್ತಾರೆ. ಪವಿತ್ರಾತ್ಮ ದೇವರನ್ನು ಕೊಟ್ಟಿರ್ತಾರೆ. ಹಾಗಾಗಿ ನಿಮಗೆ ಬಲವು ಪವಿತ್ರಾತ್ಮನಿರುವುದರಿಂದ ನೀವು ಬರುವ ನೋವು, ಹಿಂಸೆ, ಬಾಧೆಗಳಲ್ಲಿ ನೀವು ಭಯಪಡದ ದೇವರಿಗಾಗಿ ನಿಂತುಕೊಳ್ಳಿರಿ. ಆದ್ರೆ ಯಾವಾಗ ನಮ್ಮ ಜೀವನದಲ್ಲಿ ಇಂಥ ಸಮಸ್ಯೆಗಳೆಲ್ಲ ಬರುವಾಗ ನಾವು ಕಂಡುಕೊಳ್ಬೇಕು, ನಾನು ಯೇಸುವನ್ನ ಹಿಂಬಾಲಿಸ್ತಾ ಇದ್ದೀನಿ. ಆಮೆನ್. ನೋಡಿ ಚಂದ, ಕಷ್ಟ ದೇವರು ಕೊಟ್ರೆ ಇಲ್ಲ ಅಂದ್ರೆ ಅದೇ ದೇವರ ಮಕ್ಕಳಿಗೆ ಖಂಡಿತ, ದೇವರ ಮಕ್ಕಳು ಖಂಡಿತ. ಸರಿ, ನಿಮ್ಮಲ್ಲಿ ಯಾವ್ದೋ ಒಬ್ರು ಬೆಳೆದಾರ, ನಾ ರಕ್ಷಣೆ ಹೊಂದಿ ನಾ ಮೊದಲುಗೊಂಡು ಇಲ್ಲಿ ಹತ್ತಿರದ್ದು ಕಣ್ಣನ್ನು ನೀರು ಬಂದೇ ಇಲ್ಲ ಬ್ರದರ್. ஒரு சாட்சி இன்னும் சில பிரதர் ஏசு நம்மில ಮೊದಲುಗೊಂಡು ஒரு ಕೋಲ್ಡ್ ಕಾಫ್ ಒಂದೇ ಇದೆ ಬ್ರದರ್. ಒಂದು ಜ್ವರಕ್ಕೇನು ಆ ರೀತಿ ಯಾರಾದ್ರೂ ಸಾಕ್ಷಿ ಇದ್ದೀರಾ? ಯೇಸುವಲ್ಲಿ ಬರುವುದಕ್ಕಿಂತ ಮುಂಚೆ ಏನು ಬರದೇ ಇರ್ಬೋದು, ಬಂದ ಮೇಲೆ ಎಲ್ಲ ಬಂದು. ಯಾಕೆ ಬರುತ್ತೆ ಗೊತ್ತಾ? ಯೇಸು ನಮ್ಮನ್ನ ಪುಟ್ಟಕ್ಕೆ ಹಾಕಿ ಶುದ್ಧ ಮಾಡುತ್ತಾನೆ. ಹೊರಗೆ ಚೆನ್ನಾಗಿ ಚಪ್ಪಾಳೆ ಹೊಡೆದಿದೆ. ಯೇಸು ಸ್ವಾಮಿ ನಮ್ಮನ್ನ ಚಿನ್ನದಂತೆ ಶೋಧಿಸಿ ಪರಿಶೋಧನೆ ಮಾಡಕ್ಕೆ ನಮ್ಮನ್ನ ಬೆಂಕಿಯಲ್ಲಿ ಹಾಕ್ತಾ ಇರ್ತಾನೆ. ಆ ಬೆಂಕಿಯನ್ನ ಕಷ್ಟ ನಮ್ಗೆ ತಡ್ಕೊಳಕ್ಕೆ ಆಮೇಲೆ ಅಲ್ಲೆಲ್ಲೂಯ್ಯ. ಯೇಸು ಸ್ವಾಮಿ ಇನ್ನೊಂದು ಮಾತಾಡ್ತಾರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ರೆ ಅವನು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ದಿನಾಲೂ ನನ್ನ ಹಿಂದೆ ಅಡಿತಾನೆ. ಅಡಿಯಾ ಸತ್ಮ ಸ್ವಲ್ಪ ನಾವೇನ್ ಮಾಡ್ತೀವಿ ಅಂದ್ರೆ ಇದು ಶಿಲ್ಬೆ ಇಲ್ಲ ಜೋರ ಎತ್ಕೊಂಡು ಹೋಗ್ತಾ ಇರ್ತೀವಿ. ಈಗ ನೋಡ್ತಾ ಇದ್ದಾವೆ ಚಿರಿಕಿರಿಯ ಮಾಡ ವೆಟ್ಟಿ ಕೊಡ್ರೆ ಇಲ್ಲ ಸಿಮ್ನೆಗೆ ಇವ್ರನ್ನ ನೋಡ್ತೀವಿ. ನಾನು ನೋಡ್ಬಿಡಿ ಮಾಡ್ತೀನಿ 2 ನಿಮಿಷ ಇರೋ, ಈ ಕೆಲಸ ಮುಗಿಸ್ ಬರ್ಲಿ, ಆಮೇಲೆ ಹಿಂಗೆ ಇಟ್ಕೋತೀವಿ. ನಮ್ ಲೈಫ್ ಹೇಗಿದೆ ಅಂದ್ರೆ ಶಿಲ್ಬೆ ಒತ್ತುಕೊಂಡೆ ಎಲ್ಲರಿಗೂ ರೀಚಾರ್ಜ್ ಮಾಡ್ತಾ ಇರ್ತೀವಿ. ಫೋನ್ ಹಿಂಗೆ ರೀಚಾರ್ಜ್ ಮಾಡ್ತೀವೋ, ಶಿಲ್ಬೆ ಒತ್ತುಕೊಂಡೆ ರೀಚಾರ್ಜ್. ಇವಾಗ ದೊಡ್ಡ ವಿಶ್ವಾಸ ಏನಪ್ಪಾ ಅಂದ್ರೆ ಸಿಲುವೆಯ ಮುನ್ನ இந்த உலகமே பின்னா இயேசு சிந்திய ரத்தத்தினால இன்னும் விடுதலை. ಫಾಸ್ಟ್ ಬಿಡ್ತಾರೆ ಹಾಡು ಗೊತ್ತಿದ್ಯಾ? ಉಜ್ಜನಾಗಿದ್ದವ್ರು ಆಡಿಲ್ವಾ? ಅದ್ರ ಪುಸ್ತಕಗಳು 1 2 3 ಯೇಸುವಿನ ಹಿಂದೆ ನಾನು ಎತ್ತಿತ್ತು.
ಇವುಗಳ ಮುಂದೆ ಈ ಲೋಕವು ನಿಂದೆ. ಯೇಸು ಸುರಿಸಿದ ರಕ್ತದಿಂದ ಬಿಡುಗಡೆ ಹೊಂದಿರುವೆ. ಯೇಸು ಸುರಿಸಿದ ಬಿಡುಗಡೆ ಹೊಂದಿರುವೆ. ಯೇಸುವಿನ ಹಿಂದೆ ನಾನು ನಡೆದು ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ.